Morning. Good morning. Happy morning. ಲಿಂಕ್ ಏನೋ ಇಶ್ಯೂ ಆಗಿದೆಯಾ? ಎಲ್ಲರೂ ಏನೋ ಲಿಂಕ್ ಜಾಯಿನ್ ಆಗ್ತಾ ಇಲ್ಲ ಅಂತ ಮೆಸೇಜ್ಗಳು ಬರ್ತಾ ಇದ್ದಾವೆ. ಸೊ ಜಾಯ್ನ್ ಆಗಕ್ಕೆ ಏನಾದ್ರು ತೊಂದರೆ ಆಯ್ತಾ? Am I audible? Am I audible? ಕೇಳಿಸ್ತಾ ಇದೆಯಾ ನನ್ನ ಮಾತು? ಗುಡ್ ಮಾರ್ನಿಂಗ್. ಯಾ, ಗುಡ್ ಮಾರ್ನಿಂಗ್. ಯಾ, Am I audible? ಕೇಳಿಸ್ತಾ ಇದೆ ನನ್ನ ಮಾತು? ಎಸ್ ಅಂತ ಹಾಕಿ. ನಾನು ಕಾಣಿಸ್ತಾ ಇದ್ರೆ ಎಸ್ ಅಂತ ಹಾಕಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಸೊ ಐ ಡೋಂಟ್ ನೋ ವೈ ಪೀಪಲ್ ಆರ್ ನಾಟ್ ಏಬಲ್ ಟು ಜಾಯಿನ್. ಏನೋ ಲಿಂಕ್ ಸಮಸ್ಯೆ ಅಂತ ಇದ್ದಾರೆ, ಹೇಗೆ ಅಂತ ಗೊತ್ತಾಗ್ತಲ್ಲ ನನಗೆ. ಯಾವಾಗಲೂ ಕಳಿಸೋ ಲಿಂಕೆ ಕಳಿಸಿರೋದು, ಬಟ್ ಸ್ಟಿಲ್ ಪೀಪಲ್ ಆರ್ ಫೈಂಡಿಂಗ್ ಇಟ್ ಡಿಫಿಕಲ್ಟ್ ಟು ಜಾಯಿನ್. ದಟ್ಸ್ ನಾಟ್ ಎ ಪ್ರಾಬ್ಲಮ್. ವಿಲ್ ಸ್ಟಾರ್ಟ್ ಇನ್ ದ ಇಂಟ್ರೆಸ್ಟ್ ಆಫ್ ಟೈಮ್. ನಾವು ಶುರು ಮಾಡುವ. ಯಾ, ಸೊ ಸುಬ್ರಹ್ಮಣ್ಯ ಉಪ್ಪಾರ ಅವರು ನಾನು ಫಸ್ಟ್ ಟೈಮ್ ನೋಡೋ ಥರ ಅನ್ನಿಸ್ತಾ ಇದೆ. ಇಸ್ ಇಟ್ ಫಸ್ಟ್ ಟೈಮ್ ನೀವು ಇವತ್ತು ಜಾಯ್ನ್ ಆಗ್ತಾ ಇದ್ದೀರಾ? ಫಸ್ಟ್ ಟೈಮ್ ಆರ್ ಮುಂಚೆ ಮಾಡಿದ್ದೀರಾ? ಫಸ್ಟ್ ಟೈಮ್, ಸೆಕೆಂಡ್ ಟೈಮ್ ಏನಾದ್ರು ಹಾಕಿ, ಸೊ ದಟ್ ಐ ವಿಲ್ ಗೆಟ್ ಟು ನೋ. ಎಸ್, ವೆರಿ ಗುಡ್, ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಫೈನ್ ದೆನ್, ಫೈನ್ ದೆನ್. ಸೊ ವಿಲ್ ರೀಕ್ಯಾಪ್ ಕ್ವಿಕ್ಲಿ. ಫಸ್ಟ್ ನಮ್ಮ ಟೆಸ್ಟೋಸ್ಟೆರಿನ್ ಲೆವೆಲ್ನ ಜಾಸ್ತಿ ಮಾಡೋಣ. ಸೊ ರಿಚುವಲ್ಸ್, ಆಸ್ ಎ ರಿಚುವಲ್ಸ್ ವಿ ಡೂ ಸ್ಮಾಲ್ ಭಸ್ತ್ರಿಕಾ ಪ್ರಾಣಾಯಾಮ. 10ದು 10ದು 3 ಸೆಟ್. ಓಕೆ, 10ದು 3 ಸೆಟ್ ಅಂದ್ರೆ ಮೇಲೆ ಕೈ ಎತ್ಕೊಂಡಾಗ ಉಸಿರನ್ನ ಒಳಗೆ ಎಳ್ಕೋಬೇಕು, ಮತ್ತೆ ಜಗ್ಗಿದಾಗ ಕೆಳಗಡೆ ಉಸಿರನ್ನ ಮೂಗಿಂದ ಬಿಡಬೇಕು. ಅದು ರೆಡಿ? ಯಾ, ಓಕೆ, ವಿಲ್ ಡೂ. ರೆಡಿ, ಸರಿ, 1 2 3 ಗೋ ಅಂತೀನಿ. 10ದು 3 ಸೆಟ್. ಓಕೆ, 1 2 3 ಗೋ. 1 ಸೆಟ್. ಎರಡನೇದು 1 2 3 ಗೋ. ಎರಡಾಯ್ತು. ಮೂರನೇ ಸೆಟ್ 1 2 3 ಗೋ. ಮೂರು ಸೆಟ್. ವೆಲ್ ಡನ್, ಎಕ್ಸಲೆಂಟ್, 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 ಗುಡ್ ಜಾಬ್. ಈಗ ನಮ್ಮ ಟೆಸ್ಟೋಸ್ಟೆರೋನ್ ಲೆವೆಲ್ ಜಾಸ್ತಿ ಆಗಿದೆ, ನಮಗೆ ಹೊಸ ಎನರ್ಜಿ, ಫೋಕಸ್ ಎಲ್ಲನೂ ಹೆಚ್ಚಾಗಿದೆ. ಸೊ ದಟ್ ನಾವು ಏನೇ ಮಾಡೋ ಕೆಲಸ ಈಗ ತುಂಬಾ ಉಲ್ಲಾಸದಿಂದ, ಉತ್ಸಾಹದಿಂದ ಮಾಡ್ತೀವಿ. ದಟ್ ಇಸ್ ದ ಹೋಲ್ ಪರ್ಪಸ್ ಆಫ್ ಡೂಯಿಂಗ್ ದಿಸ್ ಎಕ್ಸಸೈಸ್. ಈಗ ನಾವು ಕ್ವಿಕ್ ಆಗಿ ರೀಕ್ಯಾಪ್ ಮಾಡೋಣ. ನಾನು ನನ್ನ ಒಂದು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಸೊ ಕಾಣ್ತಾ ಇದ್ರೆ ಐ ವಿಲ್ ಜಸ್ಟ್ ಸ್ಟಾರ್ಟ್ ಎಕ್ಸ್ಪ್ಲೇನಿಂಗ್. ಸೊ ಫಸ್ಟ್ ಒನ್ ವಾಟ್ ವಿಲ್ ಅಂಡ್ ಇಸ್ ಟೇಕ್ ಕಾಣ್ತಾ ಇದೆ ಸರ್. 100%. ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಅನಿತಾ ರಾಜು ಅವರೇ, ಥ್ಯಾಂಕ್ ಯು. ಫಸ್ಟ್ ಒನ್ ನಾವೇನ್ ಮಾಡಿದ್ವಿ, ಟೇಕ್ 100% ರೆಸ್ಪಾನ್ಸಿಬಿಲಿಟಿ ಫಾರ್ ಯುವರ್ ಲೈಫ್ ನ ಕಲ್ತ್ವಿ. ಹೇಗೆ ನಾವು 100% ಜವಾಬ್ದಾರಿಯನ್ನ ನಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳಿಗೆ, ನಾವು ತೆಗೆದುಕೊಳ್ಳುವ ನಿರ್ಧಾರಗಳಿಗೆ, ಮತ್ತೆ ನಮಗಾಗುತ್ತಿರುವ ತೊಂದರೆಗಳಿಗೆ ತಗೋಬೇಕು. ಆ ತಗೊಳ್ಳೋದ್ರಿಂದ ನಾವು ಹೇಗೆ ಅವುಗಳನ್ನ ನಿವಾರಣೆ ಮಾಡಿಕೊಂಡು ಮುಂದಕ್ಕೆ ಹೋಗ್ತೀವಿ, ಸಕ್ಸಸ್ನ ಕಾಣ್ತೀವಿ ಅನ್ನೋದನ್ನ ಕಲ್ತ್ಕೊಂಡ್ವಿ. ಹೋಪ್ ಯು ಗೈಸ್ ಆರ್ ಡೂಯಿಂಗ್. ಇದನ್ನ ಫಾಲೋ ಮಾಡ್ತಾ ಇದ್ರೆ ತುಂಬಾ ಸಂತೋಷ, ನಿಮ್ಗೆ ರಿಸಲ್ಟ್ಸ್ ಈಗಾಗಲೇ ಸಿಗ್ತಾ ಹೋಗಿರುತ್ತೆ. ಆಮೇಲೆ ನಾವು ತಿಳ್ಕೊಂಡ್ವಿ ಏಕೆ, ವೈ, ಬಿ ಕ್ಲಿಯರ್ ವೈ ಆರ್ ಹಿಯರ್. ನಾವು ಯಾಕೆ ಇಲ್ಲಿದ್ದೀವಿ, ಆ ಈ ಈ ಒಂದು ಭೂಮಿ ಮೇಲೆ ಯಾಕೆ ಹುಟ್ಟಿದ್ದೀವಿ, ಯಾವುದೋ ಒಂದು ಉದ್ದೇಶದಿಂದ ಹುಟ್ಟಿದ್ದೀವಿ ಅನ್ನೋದನ್ನ ತಿಳ್ಕೊಂಡ್ವಿ. ಅದನ್ನ ಹೇಗೆ ಕಂಡಿಡ್ಕೊಳ್ಳೋದು, ಮತ್ತೆ ಆ ಉದ್ದೇಶದ ಪ್ರಕಾರ ನಾವು ನಮ್ಮ ಜೀವನ ನಡೆಸ್ಕೋಬೇಕು, ಮತ್ತೆ ಸಾರ್ಥಕ ಜೀವನವನ್ನ ನಡೆಸ್ಬೇಕು ಅಂತ ತಿಳ್ಕೊಂಡ್ವಿ. ಆಮೇಲೆ ನಮ್ಮ ಜೀವನದಲ್ಲಿ ಏನ್ ಬೇಕು ಅಂತ ಕಂಡಿಡ್ಕೊಂಡು ಅದನ್ನ ಹೇಗೆ ಸಾಧಿಸ್ಬೇಕು, ಸಾಧಿಸಿದ್ರೆ ಏನು ಲಾಭಗಳು
ಒಂದು ದೊಡ್ಡ ಗುರಿ, ಬಲವಾದ ಒಂದು ಉದ್ದೇಶ ಇಟ್ಕೋಬೇಕು ಜೀವನದಲ್ಲಿ. ಅವಾಗ ನಾವು ಒಂದು ಅರ್ಥಪೂರ್ಣವಾದ ಮತ್ತು ಸಾರ್ಥಕಮಯವಾದಂತಹ ಜೀವನ ನಡೆಸ್ಬೋದು ಅನ್ನೋದನ್ನ ಕಲ್ತ್ಕೊಂಡ್ವಿ. ಆ ಅದಕ್ಕೆಲ್ಲ ಎಕ್ಸರ್ಸೈಸು ಕೊಟ್ಟಿತ್ತು, ಅದೆಲ್ಲ ಮಾಡಿದಿರ ಅಂತ ನಾನು ನಂಬ್ತೀನಿ. ಆಗ ಮಾಡಿದ್ರೆ ನಾವು ಅದನ್ನು ಕಲ್ತ್ಕೊಳಕ್ಕಾಗೋದು, ಆ ಜ್ಞಾನನ ಅಳವಡಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ಬದಲಾವಣೆ ಆಗೋದು. ಹಾಗೆ ಎಲ್ಲನೂ ಸಾಧ್ಯ ಇದೆ ಅಂತ ನಂಬಬೇಕು. ಹೇಗ್ ನಂಬಬೇಕು, ಯಾಕೆ ನಂಬಬೇಕು ಅಂತ ಕಲ್ತ್ಕೊಂಡ್ವಿ. ಆಮೇಲೆ ನಿಮ್ಮನ್ನ ನೀವು ನಂಬಬೇಕು. ಬೇರೆ ಯಾರು ನಮ್ಮ ನಂಬಿಲ್ಲ ಅಂದ್ರೆ ನಾನ್ ಮಾಡೇ ಮಾಡ್ತೀನಿ, ನನ್ನ ಕೈಲಿ ಸಾಧ್ಯ ಇದೆ, ಏನ್ ಬೇಕಾದ್ರೂ ಸಾಧಿಸ್ತೀನಿ ನನ್ನ ಜೀವನದಲ್ಲಿ, ಎಷ್ಟು ಹತ್ರಕ್ಕೆ ಹೋಗಬಲ್ಲೆ ಅಂತ. ಆ ಈ ಸಮಾಜದಲ್ಲಿ ಎಲ್ಲ ನಮ್ಮನ್ನ ಹಳಿತಾ ಇದ್ರು, ಎನ್ಕರೇಜ್ ಮಾಡದೇ ಇದ್ರು, ಮೋಟಿವೇಶನ್ ಮಾಡದೇ ಇದ್ರು ಕೂಡ ನಮಗ್ ನಾವೇ ಹೇಗೆ ನಂಬಿಕೊಂಡು ಮುಂದೆ ಹೋಗ್ಬೇಕು ಅನ್ನೋದನ್ನ ಕಲ್ತ್ಕೊಂಡೆ. ಆನೇ ದಿನ ತಿಳ್ಕೊಂಡ್ವಿ, ಅಸಂಶಯಾಸ್ಪದ ವ್ಯಕ್ತಿಯಾಗಿ ಬದಲಾಗಬೇಕು. ಅಂದ್ರೆ ಬೇರೆಯವರೆಲ್ಲ ಜನ ನನ್ನ ವಿರುದ್ಧ ಪಿತೂರಿ ಮಾಡ್ತಾ ಇದ್ದಾರೆ ಅಂತ ಸಂಶಯ ಪಡೋದು, ನನ್ ಬೆಳೆಯಕ್ ಬಿಡಲ್ಲ, ನನ್ನ ಆ ಸೋಲ್ಸಕ್ಕೋಸ್ಕರನೇ ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ತಾ ಇರ್ತೀವಿ ನಾವು, ವೃತ್ತಿಲಾಗ್ಲಿ, ಮನೆಯಲ್ಲಾಗ್ಲಿ, ಊರುಗಳಲ್ಲಾಗ್ಲಿ. ಆ ರೀತಿ ಮಾಡಿದ್ರೆ ನನ್ನ ಅನುಕೂಲ. ಅದರ ಬದಲಿಗೆ ಎಲ್ಲಾರು ನನಗೇನು ಒಳ್ಳೇದನ್ನ ಮಾಡೋದಕ್ಕೆ ಆ ಪಿತೂರಿ ಮಾಡ್ತಾ ಇದ್ದಾರೆ ಅಂತ ವಿಭಿನ್ನವಾಗಿ ಅನ್ಕೊಂಡ್ರೆ ಏನ್ ಲಾಭ ಅದರಿಂದ? ಹಾಗಂತ ಹೇಳಿ ನಾವು ತಿಳ್ಕೊಂಡ್ವಿ. ಮತ್ತೆ ಆ ತಿಳ್ಕೊಂಡಾಗ ನಾವು ಹೆಚ್ಚಿನ ಮಟ್ಟದಲ್ಲಿ ಆ ನಾವು ಏನೇನು ಮಾಡ್ಬೇಕು ಅಂತಿದೀವಿ, ಏನ್ ಗುರಿನ ಅಚೀವ್ ಮಾಡ್ಬೇಕು ಅಂತಿದೀವಿ, ಏನೇನ್ ಸಾಧಿಸ್ಬೇಕು ಅಂತಿದೀವಿ, ಅದ್ರ ಕಡೆ ಫೋಕಸ್ ಮಾಡೋಕ್ಕಾಗತ್ತೆ. ಮತ್ತು ನಾವು ಅಲ್ಲಿ ಶ್ರಮನ ಹಾಕ್ತೀವಿ ಅಥವಾ ಎಫರ್ಟ್ಸ್ನ ಹಾಕ್ತೀವಿ ಮತ್ತು ನಮ್ಮ ಗುರಿನ ಸಾಧಿಸ್ಕೋತೀವಿ. ಬೇರೆಯವರ ಕಡೆ ಗಮನ ಕೊಡೋದು ಬಿಟ್ಟು ನಾವು ನಾವು ಹೇಗೆ ಉದ್ಧಾರ ಆಗ್ಬೇಕು ಅಂತ ನಮ್ಮ ಕಡೆಗೆ ಗಮನ. ಈಗ ನಾವು ಆಕ್ಷನ್ ಮಾಡ್ತೀವಿ, ಕ್ರಮ ಕೈಗೊಳ್ತೀವಿ ನಿರಂತರವಾಗಿ, ಮತ್ತೆ ಕ್ರಮ ಹಾಕೊಂಡಾಗ ನಮಗೆ ಫಲಿತಾಂಶ ಸಿಗ್ತಾ ಹೋಗುತ್ತೆ. ಅದು ಇವತ್ತರೆಗೂ ಕಲ್ತಿದ್ದು. ಓಕೆ, ಕ್ಲಿಯರ್? ಚಿಕ್ಕದಾಗಿ ನಾವು ಈಗ ಒಂದು ರೀಕ್ಯಾಪ್ ಮಾಡಿದೀವಿ. ಕ್ಲಿಯರಾ? ಪುಟ್ ಇಟ್ ಇನ್ ಚಾಟ್ ಬಾಕ್ಸ್, ಕ್ಲಿಯರ್ ಆಗಿದೆಯಾ ಹೇಗೆ ಅಂತ ಹೇಳಿ. ಯಾ ಕ್ಲಿಯರ್ ಸರ್. ಕ್ಲಿಯರ್, ಥ್ಯಾಂಕ್ ಯು ಅನಿತಾ ರಾಜ್. ಓಕೆ, ಸೊ ಇನ್ನೊಂದು ಮತ್ತೊಮ್ಮೆ ಏನ್ ಹೇಳಪ್ಪ ಅಂತ ಹೇಳೋದಂದ್ರೆ, ನಾವು ಇವೆಲ್ಲ ಎಕ್ಸಸೈಸ್ ಟಾಸ್ಕ್ಗಳನ್ನ ತಗೊಂಡಿದೀವಿ, ಇದನ್ನೆಲ್ಲ ಚಾಲೆಂಜ್ ಅಂತ ಹೇಳೋದು. ಇವೆಲ್ಲ ಚಾಲೆಂಜಸ್ ನಮ್ಮ ಜೀವನದಲ್ಲಿ ಈಗ ನಾವು ಹೇಗಿದ್ದೀವಿ ಅದೇ ರೀತಿ ಮುಂದೆನೂ ಇರ್ಬೇಕಂದ್ರೆ ಇದ್ಯಾವುದು ಮಾಡೋ ಅವಶ್ಯಕತೆ ಇಲ್ಲ, ಖಂಡಿತವಾಗ್ಲೇ ಇಲ್ಲ. ನಮ್ಮ ಜೀವನದಲ್ಲಿ ಏನೋ ಸಾಧಿಸ್ಬೇಕು, ಒಂದು ವಿಭಿನ್ನವಾದ ಜೀವನನ ನಾನು ಮಾಡಬೇಕು, ಒಂದು ನೆಮ್ಮದಿಯಾದ, ಒಂದು ಶಾಂತಿಯುತವಾದ, ಒಂದು ಯಶಸ್ಸಿನ ಒಂದು ಜೀವನ. ಅದು ಫೈನಾನ್ಸ್ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು, ಸಂಬಂಧಗಳಿರ್ಬೋದು, ಹಣಕಾಸು ಇರ್ಬೋದು, ವೃತ್ತಿ ವ್ಯಾಪಾರ ಇರಬಹುದು, ಅಥವಾ ಸ್ಪಿರಿಚುಯಾಲಿಟಿ ಇರ್ಬೋದು, ಆಧ್ಯಾತ್ಮಿಕತೆ ಇರ್ಬೋದು, ಯಾ ಅಥವಾ ಆರೋಗ್ಯ, ಮೆಂಟಲ್ ಅಂಡ್ ಫಿಸಿಕಲ್ ಹೆಲ್ತ್ ಏನೇ ಇರ್ಬೋದು. ಇದನ್ನೆಲ್ಲ ನಾವು ಬೆಳೆಸ್ಕೋಬೇಕು. ಇವತ್ತಿಗೆ ಅನ್ಕೊಂಡಿರೋದೆಲ್ಲ ಸಾಧಿಸ್ಬೇಕು ಅಂದ್ರೆ ನಾವು ಈ ಜ್ಞಾನನ ಅಳವಡಿಸ್ಕೋಬೇಕು. ಇದು ಅಳವಡಿಸ್ಕೊಳ್ದೆ ಬರೀ ಜ್ಞಾನನ ತಗೊಂಡು ಅದನ್ನ ಪ್ರಾಕ್ಟೀಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಪ್ರಯೋಜನಕ್ಕೆ ಬರಲ್ಲ ಫ್ರೆಂಡ್ಸ್. ಅದಕ್ಕೆ ನಾವು ಇದನ್ನ ಕರೆದಿರೋದು ಸವಾಲುಗಳು. ಬರೀ ನಾರ್ಮಲ್ ಜ್ಞಾನ ಅಲ್ಲ, ಇದು ಚಾಲೆಂಜಸ್. ಚಾಲೆಂಜಸ್ ಅಂದ್ರೆ ನಮಗ್ ಸಾಧ್ಯ ಆಗದಿರೋದನ್ನೇ ನಾವು ಚಾಲೆಂಜಸ್ ಅಂತ ಹೇಳೋದಲ್ಲ. ಯಾರು ಹೇಳ್ತಾರೆ ಈ ಚಾಲೆಂಜ್ ಮಾಡ್ತೀಯಾ, ಮಾಡಕ್ಕಾಗತ್ತಾ ನಿನ್ ಕೈಯಲ್ಲಿ ಅಂತ ಹೇಳ್ತಾರಲ್ಲ, ಆ ಚಾಲೆಂಜ್ ನಾನು ನಿಮ್ಗೆ ಎಸ್ತಿರೋದು. ಸೊ ಕಷ್ಟ ಆಗತ್ತೆ, ಕಂಫರ್ಟ್ ಝೋನ್ ಇಂದ ಈಚೆ ಬರಬೇಕು. ಸ್ಟಿಲ್ ನಾವು ಮಾಡಿದ್ರೆ ಅದರ ಲಾಭ ಪಡಿತಾ ಹೋಗ್ತೀವಿ. ಓಕೆ, 2 ದಿನ ಶನಿವಾರ ಭಾನುವಾರ ನಾವು ಕ್ಲಾಸ್ ಇರಲಿಲ್ಲ, ಕಾರಣಾಂತರಗಳಿಂದ. ಒಂದು, ನಾನು ಪ್ರಯಾಣ ಮಾಡ್ತಾ ಇದ್ದಲ್ಲಿ ನೆಟ್ವರ್ಕ್ ಸಮಸ್ಯೆ ಎಲ್ಲ ಇರ್ತಾ ಇತ್ತು. ಹಾಗಾಗಿ ಆ ಸಮಯನ ಯಾವ್ದಾದ್ರು ಟಾಸ್ಕ್ ಎಕ್ಸರ್ಸೈಸ್ ಬಿಟ್ಟೋಗಿದ್ರೆ ಅದನ್ನ ರೀಕ್ಯಾಪ್ ಮಾಡಿ, ರಿವ್ಯೂ ಮಾಡಿ, ಅದನ್ನ ಮುಗಿಸ್ಕೊಂಡ್ರೆ ಮುಂದಿನ ಹಂತಕ್ಕೆ ಹೋಗಕ್ಕೆ ಸಹಾಯ ಆಗತ್ತೆ ಅಂತ ಹೇಳಿ ನಾವು ಅದಕ್ಕೊಂದು ಅವಕಾಶ ಮಾಡ್ಕೊಂಡಿದ್ವಿ. ಆ ಯಾಕೆ ಹೇಳ್ತೀನಿ ಅಂದ್ರೆ ಅದು ಒಂದು ಕನೆಕ್ಷನ್ ಇರುತ್ತೆ, ಚೈನ್ ತರ. ಇದು 100% ರೆಸ್ಪಾನ್ಸಿಬಿಲಿಟಿ ಆದ್ಮೇಲೆ ಯಾಕೆ ಇಲ್ಲಿದ್ವಿ ಅಂತ ತಿಳ್ಕೊಳ್ಳೋದು, ಈ ರೀತಿ ಒಂದೊಂದೊಂದೊಂದೇ ಬಂದ್ಮೇಲೆನೆ ಕೊನೆಗೆ ಗೋಲ್ ಸೆಟ್ಟಿಂಗ್ ಅಂತ ಬರೋದು. ಹಾಗೆ 64 ಸವಾಲುಗಳು ಆ ತರ ಒಂದಕ್ಕೊಂದು ಲಿಂಕ್ ಇದೆ. ಆದ್ರಿಂದ ದಯವಿಟ್ಟು ಮಾಡಲೇಬೇಕು, ಮಾಡಿದ್ರೇನೆ ಲಾಭ ಸಿಗೋದು. ಮತ್ತೆ ಇನ್ನೊಂದು ವಿಚಾರ ಸ್ನೇಹಿತರೆ, 64 ದಿನ ಕಾಯ್ಬೇಕು. ನನ್ನ ಜೀವನದಲ್ಲಿ ಒಂದು ಬ್ರೇಕ್ ಥ್ರೂ ಬರಬೇಕು ಅಂದ್ರೆ, ಅಥವಾ ನನ್ನ ಜೀವನದಲ್ಲಿ ಒಂದು ಸಕ್ಸಸ್ ಕಾಣಬೇಕು
ಒಂದು ಬದಲಾವಣೆ ಬರಬೇಕು ಅಂತಂದ್ರೆ ಅಲ್ಲ. ಇದನ್ನು ಒಂದು ಜ್ಞಾನನ, ಒಂದೇ ಒಂದು ಜ್ಞಾನನ ಸಮರ್ಪಕವಾಗಿ ಅಳವಡಿಸ್ಕೊಂಡು ನೋಡಿದ್ರು ನಮ್ಮ ಜೀವನದಲ್ಲಿ ಬದಲಾವಣೆ ಆಗೋ ಸಾಧ್ಯತೆ ಇದೆ. ದಟ್ ಈಸ್ ಹ್ಯಾಪಿ ನ್ಯೂಸ್. ಓಕೆ, ಫೈನ್ ದೆನ್. ಥ್ಯಾಂಕ್ ಯು. 7ನೇ ದಿನದ ಜ್ಞಾನ ಪಡ್ಕೊಳ್ಳೋಕೆ ತಯಾರಿದ್ದೀರಾ? ವಿಲ್ ಡಿಸ್ಕಸ್. ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತೆಲ್ಲ ಕಲ್ತಿದ್ದು ಫೌಂಡೇಶನ್ ತರ, ಇದಿಲ್ಲದೆ ಏನೂ ಆಗೋದಿಲ್ಲ. ಆದ್ರಿಂದ ವೆರಿ ವೆರಿ ಇಂಪಾರ್ಟೆಂಟ್ ಜ್ಞಾನ, ನಾಲೆಜ್ ನಾವು ತಿಳ್ಕೊಳಕ್ ಹೋಗ್ತೀವಿ. ದಟ್ ಈಸ್ ಕಾಲ್ಡ್ ಅನ್ಲೀಶ್ ದಿ ಪವರ್ ಆಫ್ ಗೋಲ್ ಸೆಟ್ಟಿಂಗ್. ಏನು ಗೋಲ್ ಸೆಟ್ಟಿಂಗ್ ಅಂದ್ರೆ? ಗೋಲ್ ಸೆಟ್ಟಿಂಗ್ ಅಂದ್ರೆ ಗುರಿ. ಗೋಲ್ ಅಂದ್ರೆ ಗುರಿ. ಗುರಿಯನ್ನ ನಿರ್ಧರಿಸೋದು. ಏನಕ್ಕಪ್ಪ ಗುರಿ? ಯಾಕೆ ಬೇಕು ಗುರಿ ನಮ್ಮ ಜೀವನದಲ್ಲಿ ಅಂದ್ರೆ, ಹೋಪ್ ಮೈ ಸ್ಕ್ರೀನ್ ಇಸ್ ವಿಸಿಬಲ್. ಆಂಡ್ರೂ ಕಾರ್ನಿಗಿ ಹೇಳ್ತಾರೆ, ಒಂದು ಕಾಲದಲ್ಲಿ ಅಮೆರಿಕದಲ್ಲಿ ರಿಚೆಸ್ಟ್ ಬಿಲಿಯನಿಯರ್ ಅವರು. ಓಕೆ, ಅವ್ರೇನ್ ಹೇಳ್ತಾರೆ? ಇಫ್ ಯು ವಾಂಟ್ ಟು ಬಿ ಹ್ಯಾಪಿ, ಸೆಟ್ ಎ ಗೋಲ್ ದಟ್ ಕಮಾಂಡ್ಸ್ ಯುವರ್ ಥಾಟ್ಸ್. ಅಂದ್ರೆ ನೀವು ಜೀವನದಲ್ಲಿ ಖುಷಿಯಾಗಿರ್ಬೇಕು ಅಂದ್ರೆ ಒಂದು ಗೋಲ್ನ ಸೆಟ್ ಮಾಡಿ ಅದೇನ್ ಮಾಡ್ಬೇಕು ಅಂದ್ರೆ ನಿಮ್ಮ ಯೋಚನೆಗಳನ್ನ ಕಮಾಂಡ್ ಮಾಡ್ಬೇಕು, ಅದಕ್ಕೆ ಸೂಚನೆಗಳನ್ನ ಕೊಡ್ಬೇಕು. ಬರೀ ನಾನು ಯಾವ ರೀತಿ ಇದ್ದೀನಿ ಆ ರೀತಿ ನಡ್ಕೊಂಡು ಹೋಗೋಕ್ ಬಿಟ್ಬಿಟ್ರೆ ಅಲ್ಲ, ಅದನ್ನ ಚಾಲೆಂಜ್ ಮಾಡ್ಬೇಕು ಅಂತ ಒಂದು ಗೋಲ್ನ ಸೆಟ್ ಮಾಡಿ. ಆಮೇಲೆ ಲಿಬರೇಟ್ಸ್ ಯುವರ್ ಎನರ್ಜಿ. ನಿನ್ ಎನರ್ಜಿನ ಏನ್ ಮಾಡುತ್ತೆ? ಹೆಚ್ಚಿನ ಮಟ್ಟದಲ್ಲಿ ತಗೊಂಡು ಹೋಗುತ್ತೆ ಅಂತ ಗೋಲ್ನ ಸೆಟ್ ಮಾಡಿ. ಈಗಿರೋ ಲೆವೆಲ್ಗಿಂತ ಎನರ್ಜಿ ಸುಸ್ತಾಗಿ ಬೇಜಾರಾಗಿ ಏನಪ್ಪಾ ಜೀವನ ಇಷ್ಟೇ, ಏನ್ ಮಾಡಿದ್ರು ಎಷ್ಟ್ ಮಾಡಿದ್ರು ಅಷ್ಟೇ, ನಮ್ಮಂತವ್ರಿಗೆಲ್ಲ ಆಗತ್ತೆ, ನಿಜಾಯಿತಿ ಕಾಲ ಇಲ್ಲ, ನಿಯತಿ ಕಾಲ ಇಲ್ಲ, ಬೇರೆ ಜನಗಳೆಲ್ಲ ನನ್ಗೆ ಯಾರು ಸಹಕಾರ ಕೊಡ್ತಾ ಇಲ್ಲ, ಎಲ್ಲ ಫೈನ್, ನಾನು ಬೆಳೆಯಕ್ ಬಿಡ್ತಾ ಇಲ್ಲ, ಫೈನ್, ಅಬ್ಸಲ್ಯೂಟ್ಲಿ ಫೈನ್. ಬಟ್ ಬಟ್ ಅದೇ ರೀತಿಯ ಜೀವನ ನಡೆಸಿದ್ರೆ ನಮ್ಗೆ ಅದೇ ರೀತಿಯ ಜೀವನ ಮುಂದೆನೂ ಇರುತ್ತೆ ಅಷ್ಟೇ. ಆಯ್ಕೆ ನಮ್ದು. ಯಾವುದು ಹೋಪ್ನ ತರುತ್ತೆ, ಮುಂದೆ ಏನೋ ನಾನು ಮಾಡ್ತೀನಿ, ಏನೋ ಸಿಗುತ್ತೆ ಅಂತ ಹೇಳೋದಕ್ಕೆ ಒಂದು ಗುರಿ ಇರಲೇಬೇಕು. ಇಲ್ಲಿಂದ ನಾವು ಆ ಒಂದು ಸ್ಥಳಕ್ಕೆ, ಫಾರ್ ಎಕ್ಸಾಂಪಲ್ ಡೆಸ್ಟಿನೇಷನ್ನ ಟ್ರಿಪ್ಗೆ ಹೋಗ್ಬೇಕು ಅಂತ ತಿಳ್ಕೊಳ್ಳೋಣ. ಊಟಿ ಇರ್ಬೋದು, ಕೊಡೈಕೆನಾಲ್ ಇರ್ಬೋದು, ಅಥವಾ ಒಂದು ಪುಣ್ಯಕ್ಷೇತ್ರನೇ ಇರ್ಬೋದು. ಹೋಗ್ಬೇಕು ಅಂತ ಸೆಟ್ ಮಾಡಿದ ತಕ್ಷಣ ನಮ್ಮ ಜೀವನದಲ್ಲಿ ಒಂದು ಚಿಕ್ಕ ಬದಲಾವಣೆ ಆಗುತ್ತೆ. ಹೋಗೋಣ, ಅಲ್ಲೋಗಿ ಹರಕೆ ತೀರ್ಸೋಣ, ಅಥವಾ ಅಲ್ಲೋಗಿ ಪ್ರಕೃತಿ ನೇಚರ್ನ ನೋಡೋಣ, ಅನುಭವಿಸೋಣ ಅಂದಾಗ ಎಲ್ಲರೂ ಖುಷಿ ಆಗುತ್ತೆ. ಆ ಖುಷಿ ಆಗುತ್ತಲ್ಲ, ಫೀಲಿಂಗ್, ಆ ಫೀಲಿಂಗ್, ಭಾವನೆ ಅನ್ನೋದು ನಮ್ಮ ಜೀವನದಲ್ಲಿ ಚಿಕ್ಕ ಚಿಕ್ಕ ಬದಲಾವಣೆ ಮಾಡುತ್ತೆ. ಅದಕ್ಕೆ ಪ್ರಿಪೇರ್ ಆಗೋದು, ದುಡ್ಡು ಹೊಂದಿಸೋದು, ಪ್ಲಾನ್ ಮಾಡೋದು, ಹೇಗೆ ಹೋಗೋದು, ಬಸ್ಸಾ, ಟ್ರೈನಾ, ಕಾರಾ ಅಥವಾ ಪ್ಲೇನ್, ಏನಂದ್ರು ಯಾವುದೇ ಒಂದು ಸಾಧನ ತಗೊಳ್ಳೋದು, ಏನ ನಾವು ಪ್ಯಾಕ್ ಮಾಡುವಂಥದ್ದು, ಅಥವಾ ಅಲ್ಲಿ ಹೋಗಿ ಏನೇನು ಮಾಡ್ಬೇಕು ಆಕ್ಟಿವಿಟೀಸ್ ಲಿಸ್ಟ್ ಮಾಡುವಂಥದ್ದು, ಅದೆಲ್ಲ ಪ್ಲಾನ್ ಮಾಡ್ತೀವಿ. ಅದು ಶಿಫ್ಟ್ ಆಗುತ್ತೆ ನಮ್ಮ ಮೈಂಡ್. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಮಾಡ್ತಾ ನಮ್ಗೆ ಖುಷಿ ಕೊಡುತ್ತೆ. ಖುಷಿ ಕೊಟ್ಟು ಅಲ್ಲಿ ಕಷ್ಟಪಟ್ಟು ಹೆಂಗೋ ಹೋಗಿ ಆ ಕ್ಷೇತ್ರದಲ್ಲಿ ಅಥವಾ ಸ್ಥಳದಲ್ಲಿ ಹೋದಾಗ ನಮಗೆ ಒಂದು ಸಾರ್ಥಕ ಮನೋಭಾವ ಮೂಡುತ್ತಲ್ವ ಫ್ರೆಂಡ್ಸ್? ಯಾ ಆ ನೇಚರ್ ನೋಡಿದ ತಕ್ಷಣ, ಅಬ್ಬಾ, ಅಷ್ಟು ಕಷ್ಟಪಟ್ಟು ಈ ಬೆಟ್ಟ ಹತ್ತಿ ಇಲ್ಲಿ ಬಂದಿದ ತಕ್ಷಣ ಒಂದು ಜಲಪಾತ ಧುಮ್ಮಿಕ್ತಾ ಇದೆ, ಆ ಅದು ಸಾರ್ಥಕತೆ. ಅಷ್ಟು ಕಷ್ಟಪಟ್ಟು ತಿರುಪತಿ ಬೆಟ್ಟ ಹತ್ತಿ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು 4 ಅವರ್ 5 ಅವರ್ ದೇವ್ರ ಮುಂದೆ ಹೋಗಿದ ತಕ್ಷಣ, ಅಥವಾ ಧರ್ಮಸ್ಥಳ, ಒಂದು ಕೃತಾರ್ಥ ಮನೋಭಾವ ಮೂಡುತ್ತೆ, ಆ ಫೀಲಿಂಗ್ ಬರುತ್ತೆ. ಅದು ಹಂಗೆ ಅಚೀವ್ ಮಾಡಕ್ಕಾಗಲ್ಲ ಕೂತ್ಕೊಂಡು. ಸೊ ಕಷ್ಟಪಟ್ಟು ಗೋಲ್ ಸೆಟ್ ಮಾಡಿ ಅಲ್ಲಿ ಹೋಗಿ ಅದನ್ನ ಸಾಧಿಸಿದಾಗ ಬರುತ್ತೆ. ಅಫ್ಕೋರ್ಸ್ ದಟ್ ಇಸ್ ನಾಟ್ ಅ ಸಿಂಪಲ್ ಥಿಂಗ್. ನಾನು ಏನಲ್ಲಿ ಕೃತಾರ್ಥ ಭಾವ ನನಗೆ ಬರುತ್ತೋ ಅದು ನನಗೆ ರೀಚಾರ್ಜ್ ಮಾಡುತ್ತೆ, ನನ್ನ ಸ್ಟ್ರೆಸ್ ಲೆವೆಲ್ ಕಮ್ಮಿ ಮಾಡುತ್ತೆ, ನನ್ನ ಕಷ್ಟಗಳನ್ನ ದೂರ ಮಾಡಿರೋ ಒಂದು ಫೀಲಿಂಗ್ ಕೊಡುತ್ತೆ. ಮತ್ತೆ ಹೊಸ ಜೀವನ ಮಾಡೋದಕ್ಕೆ ನಾನು ರೆಡಿ ಆಗ್ತೀನಿ. ಆಗಿದಿಲ್ಲ ಅನುಭವ? ಆಗಿರುತ್ತಲ್ಲ? ಎಸ್ ಆರ್ ನೋ? ಪುಟ್ ಇಟ್ ಇನ್ ಚಾಟ್ ಬಾಕ್ಸ್. ಆ ರೀತಿ ನಾವೆಲ್ಲರೂ ಹೋದಾಗ ನಾವು ರಿಜುವಿನೇಟ್ ಆಗ್ತೀವಿ. ಹೊಸ ಒಂದು ಹುಮ್ಮಸ್ಸು, ಸ್ಥೈರ್ಯ, ಆತ್ಮವಿಶ್ವಾಸ ಮೂಡುತ್ತೆ. ಎಸ್ ಆರ್ ನೋ? ದಟ್ ಈಸ್ ದ ಹೋಲ್ ಪರ್ಪಸ್ ಬಿಹೈಂಡ್ ದಟ್. ಓಕೆ, ಫೈನ್, ಪಿಕ್ ಆಗೋಣ. ಹೌ ಮಚ್ ಬೈ ವೆನ್? ಹೌದು, ಗುರಿ ಅಂದ್ರೆ ಏನು, ಎಷ್ಟು ಮಾಡಬೇಕು, ಯಾಕೆ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡಿರ್ಬೇಕು. ಏನು ಗುರಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಸ್ವಲ್ಪ ಜನ ಹೇಳ್ಕೊಂತಾರೆ, ನನಗೆ ಈಗ ತಿಂಗಳಿಗೆ 2 ಲಕ್ಷ ಬೇಕು ಗುರಿ. ನನಗೆ ಒಂದು ನಾನು ಸಣ್ಣ ಆಗ್ಬೇಕು, ನನಗೆ BP ಕಡಿಮೆ ಆಗ್ಬೇಕು, ಹೋಗ್ಬಿಡ್ಬೇಕು, ಡಯಾಬಿಟಿಸ್ ಹೋಗ್ಬಿಡ್ಬೇಕು.
ಅಥವಾ ನನಗೆ ಆ ವ್ಯಾಪಾರದಲ್ಲಿ 2 ಕೋಟಿ ರೆವಿನ್ಯೂ ಬರಬೇಕು, ನಾನು ಉದ್ಧಾರ ಆಗ್ಬೇಕು, ನಾನು ನೆಮ್ಮದಿ ಸಿಗ್ಬೇಕು. ಇವೆಲ್ಲ ಗುರಿಗಳಲ್ಲ, ಇವೆಲ್ಲ ವಿಶಸ್ ಬಯಕೆಗಳು, ಅನ್ಕೊಳ್ಳೋದು. ಸ್ವಲ್ಪ ಜನ ಇದೇ ತಪ್ಪು ಮಾಡೋದು, ಗುರಿ ಸೆಟ್ ಮಾಡುವಾಗ ಸರಿಯಾದ ಗುರಿನ ಸೆಟ್ ಮಾಡಬೇಕು. ಅದಕ್ಕೆ ಟೈಮ್ ಲೈನ್ ಇರಬೇಕು. ನಾವು ನಮ್ಮ ರೆಗ್ಯುಲರ್ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ ಹೇಗೆ ಗುರಿ ಸೆಟ್ ಮಾಡೋದು, ಸ್ಮಾರ್ಟ್ ಗುರಿಗಳನ್ನ ಸೆಟ್ ಮಾಡೋದು ಅನ್ನೋ ಪ್ರೋಸೆಸ್ ಇದೆ. ಅಂದ್ರೆ ಸ್ಪೆಸಿಫಿಕ್, ಮೆಷರಬಲ್, ರೀಸನಬಲ್, ಅಚೀವಬಲ್, ಅಚೀವಬಲ್, ರೀಸನಬಲ್ ಅಂಡ್ ಟೈಮ್ ಬೌಂಡೆಡ್. 5 ಅಂಶಗಳನ್ನ ಹಾಕಿ ಮಾಡಿದಾಗ, ಗುರಿ ಸೆಟ್ ಮಾಡಿದಾಗ, ಅದ್ರ ಪ್ರಕಾರ ನಡೆದಾಗ ಗುರಿನ ನಾವು ತಲುಪೋ ಸಾಧ್ಯತೆ 99.99%. ಹಾಗಾಗಿ ತುಂಬಾ ಜನ ಏನ್ ಮಾಡೋದು ಅಂದ್ರೆ ಗುರಿ ಸೆಟ್ ಮಾಡ್ತಾರೆ, ಅದು ಸ್ಮಾರ್ಟ್ ಗುರಿಗಳಾಗಿರೋದಿಲ್ಲ. ಹಾಗಾಗಿ ಅದು ಅಚೀವ್ ಮಾಡಕ್ ಆಗ್ತಾ ಇಲ್ಲ. ಸೊ ಜಾಕ್ ಕ್ಯಾನ್ಫೀಲ್ಡ್ ಏನ್ ಹೇಳ್ತಾರೆ, ಫಸ್ಟ್ ಡಿಫೈನ್ ಮಾಡಿ ಹೆಚ್ಚು, ಹೌ ಮಚ್. ನನಗೆ ದುಡ್ಡು, ನಾನು ಶ್ರೀಮಂತ ಆಗ್ಬೇಕಲ್ಲ, ನಾನು 5 ಕೋಟಿ ದುಡ್ಡನ್ನು ಗಳಿಸಿ, ಅಂದ್ರೆ ನಾನು 5 ಕೋಟಿ ದುಡ್ಡನ್ನ 2028 ಜನವರಿ 31 ಒಳಗೆ ಸಂಪಾದಿಸುತ್ತೇನೆ, ಇದು ಟೈಮ್ ನೇಲಿರೋ ಗುರಿ ಅಂತ ಹೇಳ್ತಾರೆ. ಅಥವಾ ನಾನು 10 kg 3 ತಿಂಗಳಲ್ಲಿ, ಅಂದ್ರೆ ಇವಾಗೇನು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 30 ಒಳಗಡೆ ಕಡಿಮೆ ಮಾಡುತ್ತೇನೆ, ಇದು ಅಚೀವಬಲ್ ಗೋಲ್. ಅಂದ್ರೆ ರೈಟ್ ವೇ ಆಫ್ ಸೆಟ್ಟಿಂಗ್ ಗೋಲ್. ಎಷ್ಟು ಮತ್ತು ಯಾವಾಗ, ಇದು ಇಂಪಾರ್ಟೆಂಟ್ ಇರಬೇಕು. ಮಿಕ್ಕಿದು ಇರಬೇಕು, ಅದು ಹೇಳ್ತೀನಿ ಹೇಗೆ ಅಂತ ಹೇಳಿ. ತುಂಬಾ ಮುಖ್ಯವಾದದ್ದು ಏನಪ್ಪಾ ಅಂತ ಹೇಳಿದ್ರೆ ಕ್ಲಿಯರ್ ಆಗಿರ್ಬೇಕು. ಇಲ್ಲ ನಮ್ಮ ಮನ್ಸು ಕೇಳಲ್ಲ, ನನ್ನ ಕೈಲಿ ಅಷ್ಟು 2 ಕೋಟಿ ಸಂಪಾದಿಸಕ್ ಆಗತ್ತಾ? ನೋ, ಅದೆಲ್ಲ ಹೇಳ್ಬಾರ್ದು. ಹಾಗೆ ಆಗತ್ತೆ. ಬರೆಯುವಾಗ ನಾವು ಗೋಲ್ ಸೆಟ್ ಮಾಡುವಾಗ ಆ ರೀತಿ ಬರೀಬೇಕು. ಆಮೇಲೆ ಕ್ಲಿಯರ್ ಟೈಮ್ ಲೈನ್ ಇರಬೇಕು. 3 ತಿಂಗಳಂದ್ರೆ 3 ತಿಂಗಳು. ನಾನು ನನ್ನ ಸಂಬಂಧ 1 ವಾರದೊಳಗೆ 5ನೇ, ಏನು ಇವತ್ತೆಷ್ಟು ಡೇಟು, 5ನೇ ತಾರೀಕು, 25ನೇ ತಾರೀಕು ಸಂಜೆ 7 ಗಂಟೆಗೆ ನನ್ನ ಹಸ್ಬೆಂಡ್ ಅಥವಾ ನನ್ನ ವೈಫ್ ನನ್ನ ಹತ್ರ ಬಂದು ಚೆನ್ನಾಗಿ ಮಾತಾಡ್ತಾರೆ, ಅಥವಾ ನನಗೆ ಒಳ್ಳೆಯ ಮಾತುಗಳನ್ನ ಆಡ್ತೀವಿ ನಾವಿಬ್ರು, ಅಥವಾ ನಾವೆಲ್ಲ ಹೊರಗಡೆ ಹೋಗ್ತೀವಿ, ಇಬ್ರು ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ಸ್ಪೆಸಿಫಿಕ್ ಆಗಿ ಬರಿಬೇಕು. ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಐ ವಿಲ್ ಎಕ್ಸ್ಪ್ಲೇನ್ ನೆಕ್ಸ್ಟ್ ಇದರಲ್ಲಿ. ಮತ್ತೆ ಅದೇ ಗುಡ್ ಐಡಿಯಾ, ನಾನು ಇದು ಮಾಡಬೇಕು ಅದು ಮಾಡಬೇಕು ಅನ್ಕೊಳ್ಳೋದು ವಿಶ್ ಆಗುತ್ತೆ, ಒಂದು ಐಡಿಯಾ ಆಗುತ್ತೆ. ಅದಕ್ಕೆ ಯಾವುದು ಮೆಷರಬಲ್ ಮಾಪನ ಇರೋದಿಲ್ಲ, ಬಟ್ ಗೋಲಿಗಿರುತ್ತೆ. ಅದು ಮೆಷರಬಲ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಈಗ ಮಾತಾಡಿದ್ವಿ, ನನ್ಗೆ 2 ಕೋಟಿನೇ ಬೇಕು, ಅಥವಾ ನನ್ನ ಗಂಡ ಅಥವಾ ನನ್ನ ಹೆಂಡತಿ ನನಗೆ ದಿನಕ್ಕೆ 3 ಸಾರಿ ಐ ಲವ್ ಯು ಹೇಳಬೇಕು, ನನ್ನನ್ನ ಪ್ರೀತಿಯಿಂದ ಮಾತಾಡಿಸ್ಬೇಕು, ಇದು ಗುರಿ. ದಿನ ಎಷ್ಟು, ಯಾವಾಗ, ಪ್ರತಿದಿನ, ಅಥವಾ 3 ವಾರದ ನಂತರ. ಅಥವಾ ಕೆಲಸದಲ್ಲಿ ನನಗೆ ಆ ಪ್ರಮೋಷನ್ನು ನೆಕ್ಸ್ಟ್ ಅಪ್ರೈಸಲ್ ಅಲ್ಲಿ, ಅಂದ್ರೆ ಮಾರ್ಚ್ 31 ಒಳಗೆ ನನಗೆ ಆ ಲೆಟರು ಸಿಗಬೇಕು, ಅದರಲ್ಲಿ ಇಷ್ಟು ಇನ್ಕ್ರಿಮೆಂಟ್ ಇರಬೇಕು. ತುಂಬಾನೇ ಮುಖ್ಯ ಸ್ನೇಹಿತರೆ, ತುಂಬಾನೇ ಮುಖ್ಯ. ವ್ಯಾಪಾರದಲ್ಲಿ ನಾನು ಲಾಭವನ್ನು, ಅಂದ್ರೆ ಎಷ್ಟು ಲಾಭ, ಅದು ಸ್ಪೆಸಿಫಿಕ್ ಆಗಿರ್ಬೇಕು. ಈಗ ಎಷ್ಟು 2 ಲಕ್ಷ ಲಾಭ ಬರುತ್ತೆ, ಬರೀ ಲಾಭ ಮಾತಾಡ್ತಾ ಇದೀನಿ. ನನಗೆ 10 ಲಕ್ಷ ಲಾಭನ 3 ತಿಂಗಳು ಆದ್ಮೇಲೆ, ಅಂದ್ರೆ ಸೆಪ್ಟೆಂಬರ್ 31 ಒಳಗೆ ಬರಬೇಕು ಅಂತ ಬರಿಬೇಕು. ಇದು ಸರಿಯಾದ ವೇ ಆಫ್ ಸೆಟ್ಟಿಂಗ್ ಗೋಲ್ಸ್. ಕ್ಲಿಯರ್, ಮೆಜರಬಲ್ ಆಗಿರ್ಬೇಕು. ಮತ್ತೆ ಸ್ಟ್ರೆಚಿಂಗ್ ಗೋಲ್ಸ್ ಇರಬೇಕು. ಯಾವತ್ತು ಸಾಮಾನ್ಯವಾದಂತಹ ಗೋಲ್ ಇಟ್ಕೋಬಾರ್ದು, ಸ್ಟ್ರೆಚ್ ಮಾಡಿಸ್ಬೇಕು ನಮ್ಗೆ. ಏನು ಸ್ಟ್ರೆಚ್ ಮಾಡಿಸೋದು ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನನಗೆ 1 ಲಕ್ಷ ಬರ್ತಾ ಇರುತ್ತೆ ಸಂಬಳ. ನನಗೆ ಎಕ್ಸ್ಟ್ರಾ ಇನ್ಕಮ್ನ, ಪ್ಯಾರಲಲ್ ಇನ್ಕಮ್ನ ನಾನು ತಗೋಬೇಕು. ಏನೋ ಕೆಲಸ, ನನ್ನೊಂದು ಸ್ಕಿಲ್ ಇರುತ್ತೆ, ಆ ಡ್ರಾಯಿಂಗ್, ಪೇಂಟಿಂಗ್, ಸಂಗೀತ ಹೇಳ್ಕೊಡೋದು, ಆನ್ಲೈನ್ ಕೋಚಿಂಗ್ ಮಾಡೋದು, ಅಥವಾ ಟ್ರೇಡಿಂಗ್ ಹೇಳ್ಕೊಡೋದು, ಏನೋ ಒಂದು ಇರಬಹುದು. ಅಥವಾ ಯಾರಿಗಾದ್ರೂ ಏನಾದ್ರೂ ವಸ್ತುನ ಬಾಡಿಗೆ ಕೊಡೋದು, ಏನಾದ್ರು ಇರ್ಬೋದು. ನನಗದರಿಂದ ಒಂದು 10,000 ಬರ್ತಾ ಇರುತ್ತೆ ಅಂತ ಇಟ್ಕೊಳ್ಳೋಣ, ಅಥವಾ ಬರ್ದೇನೆ ಇರುತ್ತೆ ಅಂತ ಇಟ್ಕೊಳ್ಳೋಣ, ಏನು ಶುರುನೇ ಮಾಡಿರಲ್ಲ. ಈಗ ನಾನು ಮಾಡಿದ್ರೆ ಅದರಿಂದ ಇನ್ಕಮ್ ಬರುತ್ತೆ ಗೊತ್ತು, 5,000 10,000 ತಿಂಗಳಿಗೆ. ದಟ್ ಈಸ್ ನಾಟ್ ಸ್ಟ್ರೆಚಬಲ್ ಗೋಲ್. ನನಗೆ ಕಷ್ಟ ಅನಿಸ್ಬೇಕು ಗೋಲು, ನನ್ನ ತಲೆ ಕೆಲಸ ಕೊಡಬೇಕು. ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಅದಕ್ಕಿಂತ ವಿಭಿನ್ನವಾಗಿ ನಾನೇನೋ ಮಾಡೋ ತರ
ನಾನು ಪ್ರೇರೇಪಣೆ ನೀಡಬೇಕು. ಮೀನಿಂಗ್, ಒಂದು ಸ್ಕಿಲ್ ಸೆಟ್ನ ನಾನು ಕಲಿಯೋ ತರ ಮಾಡಬೇಕು, ಹೊಸ ಒಂದು ಕೌಶಲ್ಯತೆನ. ಫಾರ್ ಎಕ್ಸಾಂಪಲ್, ನೀವು ಕೋಚಿಂಗ್ ಯಾರಿಗಾದ್ರೂ ಆಮ್, ಈಗ ಪ್ರಾಣಿಕ್ ಹೀಲಿಂಗ್, ರೇಖಿ ಅಥವಾ ಸೌಂಡ್ ಹೀಲಿಂಗ್ ಏನಾದ್ರೂ ಮಾಡಿ ಅವರಿಗೆ ಸಮಸ್ಯೆ ಬಗೆಹರಿಸ್ತಿದ್ದೀನಿ ಅಂತ ಅನ್ಕೊಂಡ್ರೆ, ಅದಕ್ಕೆ ಬೇಕಾಗಿರೋಂತಹ ಒಂದು ಕುಶಲತೆ ಏನು? ಹೀಲಿಂಗ್ ಸ್ಪೇಸ್ ಅಲ್ಲಿ ಇದ್ರೆ ಆ ಸೌಂಡ್ ಹೀಲಿಂಗ್, ಪ್ರಾಣಿಕ್ ಹೀಲಿಂಗ್ ಕಲ್ತ್ಕೋಬೇಕು. NLP ಟೀಚ್ ಮಾಡ್ತಿದ್ರೆ ಅಂದ್ರೆ NLP ಅಡ್ವಾನ್ಸ್ ಪ್ರೋಗ್ರಾಮ್ನ ಮಾಡಬೇಕು ಅಂತ ಇರಬೇಕು. ಸ್ಟಿಚ್ ಮಾಡಬೇಕು. ಕೆಲಸದಲ್ಲಿ ಪ್ರಮೋಷನ್ ತಗೋಬೇಕು ಅಂದ್ರೆ ಆ ಒಂದು ಸರ್ಟಿಫಿಕೇಶನ್, ಯಾವುದೋ ಒಂದು ಡಿಗ್ರಿ, ಯಾವುದೋ ಒಂದು ಆ ಏನೋ ಪೋಸ್ಟ್ ಗ್ರಾಜುಯೇಷನ್, ಇದು ಆ ಒಂದು ಜ್ಞಾನನ, ಅಥವಾ ಕಮ್ಯುನಿಕೇಶನ್ ಸ್ಕಿಲ್ ಅಲ್ಲಿ ಇಂಗ್ಲಿಷ್ನ ಕಲ್ತ್ಕೋಬೇಕು. ಇಂಗ್ಲಿಷ್ ಕಮ್ಯುನಿಕೇಶನ್ ಯಾಕೆ ಹಿಂಗಿದೆ? ಅಥವಾ ಅದೆಲ್ಲ ಕಷ್ಟ ಅನ್ಸುತ್ತೆ, ಬಟ್ ಸ್ಟ್ರೆಚ್ ಮಾಡಿಸುತ್ತೆ ನಿಮಗೆ. ಮತ್ತೆ ಇನ್ನೂ ಮುಖ್ಯವಾಗಿ ಆಫೀಸ್ನಲ್ಲಿ ಓಪನ್ ಫಾರ್ಮ್ ಅಲ್ಲಿ ಮಾತಾಡಬೇಕು ಅಂದ್ರೆ ಆ ಧೈರ್ಯ ಬರಬೇಕು. ಅದಕ್ಕೆ ಏನ್ ಮಾಡ್ಬೇಕು? ಆ ಕೌಶಲ್ಯತೆ ಏನು? ಪ್ರತಿದಿನ ಪ್ರಾಕ್ಟೀಸ್ ಮಾಡ್ಬೇಕು. ನಾನು ಮಿರರಲ್ಲಿ ಬೇರೆ ಯಾವುದೋ ಕ್ಲಾಸ್ ತಗೋಬೇಕು. ಈ ತರ ಸ್ಟ್ರೆಚ್ ಮಾಡಿಸೋ ತರ ಇರಬೇಕು. ಸಿಂಪಲ್ ಆಗಿರೋ ಗೋಲ್ ತಗೋಬೇಡ್ತು. ತಗೊಂಡ್ರೆ ಅದು ನಮ್ಮ ನಿಜವಾದ ಸಾಮರ್ಥ್ಯನ ಹೆಕ್ಕಿ ತೋರ್ಸೋದ್ರಲ್ಲಿ ವಿಫಲಗೊಳಿಸ್ಬಿಡುತ್ತೆ. ನಮ್ಮಲ್ಲಿ ಅಗಾಧವಾದ ಸಾಮರ್ಥ್ಯ ಇದೆ, ನಮಗೆ ಗೊತ್ತಿಲ್ಲ ಅಷ್ಟೇ. ಆದ್ರಿಂದ ನಾವು ಸ್ಟ್ರೆಚ್ ಮಾಡೋ ಗೋಲ್ನ ತಗೋಬೇಕು. ಹೊಸ ಸ್ಕಿಲ್ನ ನಾವು ಕಷ್ಟಪಟ್ಟು ಕಲ್ತ್ಕೊಂಡು ಅದನ್ನ ಇನ್ನೊಬ್ಬರಿಗೆ ಹೇಳ್ಕೊಡೋ ತರ ಇದ್ರೆ, ಅಥವಾ ಅದನ್ನ ನಾವು ಸೇವೆ ತರ ಆದ್ರೂ ಕೊಡ್ಬೋದು, ಮಾರಾಟ ಆದ್ರೂ ಮಾಡ್ಬೋದು. ನಾವು ದುಡ್ಡು ಸಂಪಾದಿಸೋದೇ ಎರಡು: ಒಂದು ಪ್ರಾಡಕ್ಟ್, ಸರ್ವಿಸ್, ಹೆಸರನ್ನು. ಅದು ವ್ಯಾಪಾರ ಇರಲಿ, ಕೆಲಸ ಇರಲಿ, ಅದು ನಾವು ಸೇವೆ ಕೊಟ್ರೆ ನಮ್ಗೆ ದುಡ್ಡು ಸಿಗತ್ತೆ. ಮತ್ತೆ ಆ ಸೇವೆಯ ಅನುಪಾತ, ದುಡ್ಡು ನಾವೇನು ಗಳಿಸ್ತೀವಿ ಅದಕ್ಕಿಂತ ಹೆಚ್ಚಾಗಿದ್ದಷ್ಟು ನಮ್ ದುಡ್ಡು ಹೆಚ್ಚಾಗಿ ಸಿಗುತ್ತೆ. ಅಷ್ಟೇ, ಸಿಂಪಲ್ ಫಾರ್ಮುಲಾ. ವ್ಯಾಲ್ಯೂ ಹೆಚ್ಚಾಗಿ ಕೊಡ್ಬೇಕು ನಾವು. ಯಾ ನಮ್ಮ ವ್ಯಾಲ್ಯೂ ಇಷ್ಟೇ ಇದ್ದು ಇಷ್ಟು ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡಿದ್ರೆ, ಅಂದ್ರೆ ವ್ಯಾಪಾರದಲ್ಲಿ ಒಂದು ಎಫರ್ಟ್ ಇಷ್ಟು ಹಾಕಿ ಕಾಂಪಿಟೇಟರ್ಸ್ ಏನ್ ಮಾಡ್ತಿದ್ರೆ ಅದೆಲ್ಲ ನಾನು ಮಾಡಲಿಲ್ಲ ಅಂತ ಹೇಳಿದ್ರೆ, ನನಗೆ ಹೇಗೆ ಹೆಚ್ಚಿನ ಲಾಭ ಬರಕ್ ಸಾಧ್ಯ? ಹೆಚ್ಚಿನ ಲಾಭ ಬೆಳಿ, ಹೆಚ್ಚಿನ ಬಿಸ್ನೆಸ್ ಆಗಲ್ಲ. ಹಾಗಾಗಿ ಹೊಸ ಸ್ಕಿಲ್ನ ಅಳವಡಿಸ್ಕೊಳ್ಳೋಕೆ ನಾವು ಪ್ರಯತ್ನ ಪಡಬೇಕು ಯಾವಾಗಲೂ. ಆ ತರ ಗೋಲ್ನ ಸೆಟ್ ಮಾಡೋದು, ಅದಕ್ಕೆ ದೊಡ್ಡ ಗೋಲ್ ಸೆಟ್ ಮಾಡಬೇಕು. ಕ್ರಿಯೇಟ್ ಎ ಬ್ರೇಕ್ ಥ್ರೂ ಗೋಲ್ ಅಂತ ಹೇಳ್ತಾರೆ. ಆ ಗೋಲ್ ಆಗಿದ ತಕ್ಷಣ ನಿಮಗೆ ಎಷ್ಟು ಖುಷಿ ಆಗ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಜೀವನ ಸಾರ್ಥಕ ಆಗಿದೆ ಅಂತ ಅನ್ನಿಸ್ಬೇಕು. ಅದನ್ನ ಸಣ್ಣ ಸಣ್ಣ ಗೋಲ್ಗಳನ್ನ ಅಚೀವ್ ಮಾಡಬಾರ್ದು. ಅಫ್ಕೋರ್ಸ್ ನಮ್ಮ ಮೈಂಡ್ ಬಿಡೋದಿಲ್ಲ. ಅಮಿಗ್ಡಾಲ ಫಿಯರ್ ಸೆಂಟರ್ ಹೇಳುತ್ತೆ, ನೋ, ಕಂಫರ್ಟ್ ಝೋನ್ ಅಲ್ಲಿ ಇರು, ಯಾಕೆ ಬೇಕು ರಿಸ್ಕ್, ಬಡವ ನೀ ಮಡಗ್ದಂಗಿರು, ಹಾಸಿಗೆ ಇದಷ್ಟು ಕಾಲ್ ಚಾಚು. ಇದೆಲ್ಲ ತಪ್ಪು ತಪ್ಪು ಆ ವಿಚಾರಗಳನ್ನ ನಮ್ಗೆ ತಲೆ ತುಂಬಿಸಿದ್ದಾರೆ ಆ ಕಾಲದಿಂದ. ಹಾಸಿಗೆ ಇದ್ದಷ್ಟು ಕಾಲ್ ಚಾಚು, ಯಾಕೆ ಚಾಚಬೇಕು? ಚಾಚಿದ್ರೆ ನನ್ನ ಜೀವನ ಅಷ್ಟೇ, ನಾನು ಸಾಮಾನ್ಯವಾದ ಜೀವನನೇ ಬದುಕ್ತೀನಿ ಬೇರೆಯವ್ರ ತರಾನೇ. 99.99% ಜನ ಏನ್ ಇವತ್ತು ಬದುಕ್ತಾ ಇದ್ದಾರೆ, ಅದೇ ಜೀವನ ಆಗತ್ತೆ ನಂದು. ಅದೇ ಕಷ್ಟಗಳು, ಅದೇ ನಷ್ಟಗಳು, ಅದೇ ಬೇಸರ, ಅದೇ ಬಯಕೆಗಳು, ಹಾಗೆ ಕನಸುಗಳಾಗೇ ಉಳಿದು ಬಿಡುತ್ತೆ. ಈ ಒಂದು ಜೀವನನೇ ಬದುಕಿ ಅದೇ ಅದೇ ರೀತಿ ಯೋಚನೆಗಳನ್ನ ಮಾಡಿ, ಯಾವುದೇ ಸಾಧನೆ ಇಲ್ಲದೆ ಸಪ್ಪೆಯಾದಂತಹ ಜೀವನ, ಬೇಸರದಿಂದ ಕೂಡಿದ ಜೀವನ. ಅಫ್ಕೋರ್ಸ್ ಒಮ್ಮೊಮ್ಮೆ ಖುಷಿ ಆಗುತ್ತೆ, ಆದರೆ ದುಃಖ ಆಗೋದು ಹೆಚ್ಚಿನ ಸಮಯ. ಯಾಕಂದ್ರೆ ನಾವು ಅನ್ಕೊಳ್ಳೋದೇನು ಆಗ್ತಾ ಇಲ್ಲ. ಮತ್ತೆ ಕೊನೆಗೊಂದಿನ ಈ ಜೀವನದ ಪ್ರಯಾಣ ನಾವು ಮುಗಿಸ್ತೀವಿ. ಸೊ ಅದಕ್ಕೆಲ್ಲ ಫ್ರೆಂಡ್ಸ್ ನಾವು ಬಂದಿರೋದು ಈ ಭೂಮಿ ಮೇಲೆ. ನಾವು ಬಂದಿರೋದಕ್ಕೆ ಉದ್ದೇಶ ಇದೆ. ಆ ಸಾಮರ್ಥ್ಯನ ಹೆಕ್ಕಿ ತೆಗೆದು ಅದನ್ನ ಬಳಸ್ಕೊಂಡು ನಾವು ನಮಗೆ ಏನಾಗ್ಬೇಕು ಅದನ್ನ ಸಾಧಿಸ್ತೇವೆ, ಮತ್ತೆ ಬೇರೆಯವ್ರಿಗೂ ಸಹಾಯ ಮಾಡ್ತೇವೆ. ಅದು ನಮ್ಮ ಗುರಿಯಾಗಿರ್ಬೇಕು. ಓಕೆ, ಥ್ಯಾಂಕ್ ಯು. ಆಮೇಲೆ ಗುರಿ ಏನೋ ಸೆಟ್ ಮಾಡ್ಬಿಟ್ವಿ, ಗುರಿ ಏನೋ ಸೆಟ್ ಮಾಡಿದ್ವಿ, ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಹೇಗ್ ಪ್ರಾಕ್ಟೀಸ್ ಮಾಡ್ಬೇಕು ಅಂದ್ರೆ, ಕ್ಯಾನ್ಫೀಲ್ಡ್ ಹೇಳ್ತಾರೆ, ಅವರ ತಂತ್ರಗಳು. ಗುರಿ ಸೆಟ್ ಮಾಡೋದು ಅನೇಕ ಜನ ವಿಚಾರವಾದಿಗಳು, ಆ ಏನಂತಾರೆ, ಸಕ್ಸಸ್ ಗುರುಗಳು, ಅಥವಾ ಆಥರ್ಸ್, ಮಿಲಿಯನಿಯರ್ಸ್ ಎಲ್ಲ ಸಾಧಕರು ಏನೇನು ಸಾಧನೆ ಮಾಡಿದ್ದಾರೆ ಅವರೆಲ್ಲ ಹೇಳೋ ಪ್ರಕಾರ ಒಂದೇ ಇರುತ್ತೆ, ಅದರ ಮೂಲ ಒಂದೇನೆ. ಗುರಿ ಸೆಟ್ ಮಾಡಲೇಬೇಕು. ಅವ್ರು ಯಾರು ಗುರಿ ಇಲ್ಲದೆ ಸಾಧನೆ ಮಾಡೇ ಇಲ್ಲ, ಯಾರು ಮಾಡಕ್ ಸಾಧ್ಯ ಇಲ್ಲ. ಓಕೆ, ಸೊ ಅದನ್ನ ಪ್ರಾಕ್ಟೀಸ್ ಹೇಗೆ ಅಂದ್ರೆ, 3 ಸಾರಿ ಅದನ್ನ
ಓದ್ಕೋಬೇಕು. ಗುರಿನ ಫಸ್ಟ್ ಆಫ್ ಆಲ್ ಗುರಿನ ನಾವು ಜೀವನದಲ್ಲಿ ಇವತ್ತಿನ ಎಕ್ಸರ್ಸೈಸ್ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ಎಷ್ಟು ಗುರಿ ಇದೆ, ನಿಮ್ಮ ಜೀವನದಲ್ಲಿ ಎಷ್ಟು ಗುರಿ ಇದೆ, ಓಕೆ, ಅಷ್ಟು ಗುರಿನ ಯಾರಿದು ಹಾಸಿಗೆನೆ ದುಡ್ಡು ಮಾಡ್ಕೋಬೇಕು ಸರ್. ಓಕೆ, ಎಕ್ಸಲೆಂಟ್ ಎಕ್ಸಲೆಂಟ್ ಕೃಷ್ಣ ಜಾಲಿಹಾಳ್ ಅವರೇ, ನಿಮ್ಮ ಹಾಸ್ಯ ಪ್ರಜ್ಞೆ ಮೆಚ್ತೀನಿ. ಹಾಸಿಗೆನೆ ದುಡ್ಡದು ಮಾಡ್ಕೋಬೇಕು, ದೊಡ್ಡದು ಮಾಡ್ಕೋಬೇಕು ನಾವು. ಎಸ್, ಎಕ್ಸಾಕ್ಟ್ಲಿ, ದಟ್ ಈಸ್ ದ ಆಟಿಟ್ಯೂಡ್ ವಿ ನೀಡ್ ಟು ಹ್ಯಾವ್. ಐ ಲೈಕ್ ಇಟ್. ಹಾಸಿಗೆನೆ ದೊಡ್ಡದು ಮಾಡ್ಕೋಬೇಕು ನೀವು ನೋಡಿ, ಉತ್ತಮವಾದಂತಹ ಇಂಥ ಅದ್ಭುತವಾದ ಪರಿಕಲ್ಪನೆ. ಎಕ್ಸಲೆಂಟ್ ಎಕ್ಸಲೆಂಟ್ ಕೃಷ್ಣ ಜಾಲಿಹಾಳ್ ಅವರೇ. ಸೊ ವಾಟ್ ವಿ ಆರ್ ಟಾಕಿಂಗ್ ಅಬೌಟ್, ಯಾ ಗೋಲ್ಗಳನ್ನ ಹೇಗೆ ಸೆಟ್ ಮಾಡೋದು ಈಗ. ಓಕೆ, ಇವತ್ತಿನ ಟಾಸ್ಕ್, ನಿಮ್ಮ ಜೀವನದಲ್ಲಿ ಏನೇ ಇರಬಹುದು ಗೋಲ್ನ ಬರಿಬೇಕು. ಎಷ್ಟು ಅಂತ ಬೇಡ, ಅದು ಒಂದಿರ್ಬೋದು, ನಿಮ್ಮ ಜೀವನದಲ್ಲಿ 100 ಇರ್ಬೋದು, 200 ಇರ್ಬೋದು, ಅದನ್ನು ಬರೀ. ಏನಪ್ಪಾ ಮತ್ತೆ ಒಂದು ಎಕ್ಸರ್ಸೈಸು ಬರಿಬೇಕು, ಯಾಕೆ ಬರಿಬೇಕು ಅಂತ ನಾನು ಹೇಳ್ತೀನಿ. ನಮ್ಮ ತಲೆಯಲ್ಲಿ ಇದೆ ಆಲೋಚನೆಗಳನ್ನ, ನಾನು ಮನೆ ಕಟ್ಟಬೇಕು, ನಾನು ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡಬೇಕು, ಅಥವಾ ಒಬ್ಬರಿಗೆ ಆ ಏನೋ ಒಂದು ಹೇಳ್ಕೊಡ್ಬೇಕು, ಏನೋ ಒಂದು ಹೀಲ್ ಮಾಡಬೇಕು, ಅಥವಾ ಆ ಸರಿ ನಾನು ಕೊಟ್ಟಿರೋ ದುಡ್ಡು ಸಾಲ ವಾಪಸ್ ಬಂದ್ರೆ ಸಾಕು, ಇದು ಇದೆ. ಅಥವಾ ಇನ್ನೊಬ್ರು, ನಾನು ಹೇಗೆ ಸಾಲ ತೀರ್ಸೋದು, ಇಷ್ಟೊಂದು ಸಾಲ ಇದೆಯಲ್ಲ, ಹೇಗೆ ತೀರ್ಸೋದು, ತುಂಬಾ ಇಲ್ಲಿವರೆಗೂ ಬಂದ್ಬಿಟ್ಟಿದೆ, ಹೇಗೆ ಅಂತಾನೆ ಇರ್ತಾರೆ. ಅಥವಾ ನಮ್ಮ ಸಂಬಂಧಗಳನ್ನ, ಹೆಂಡತಿ ಜೊತೆ ಗಂಡನ ಜೊತೆ ಉತ್ತಮವಾದ ಒಂದು ಒಳ್ಳೆಯ ಆ ಸಮಯನ ಕಳಿಬೇಕು, ಹೊರಗಡೆ ಎಲ್ಲಾರು ಹೋಗ್ಬೇಕು, ಏಕಾಂತವಾಗಿರ್ಬೇಕು, ಪರಸ್ಪರ ನೋವುಗಳನ್ನ ಹಂಚ್ಕೋಬೇಕು, ಇದೆಲ್ಲ ಗೋಲ್ಗಳೇ, ಇದೆಲ್ಲ ಗೋಲ್ಗಳೇ. ಮಕ್ಕಳ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು, ಅಥವಾ ಮಕ್ಕಳು ಚೆನ್ನಾಗಿ ಓದ್ಬೇಕು, ನಾನೊಂದು ವಾಹನ ಖರೀದಿ ಮಾಡಬೇಕು, ಎಲ್ಲ ಗೋಲ್ಗಳು, ಹೌದೇ ಅಲ್ವಾ? ಸೊ ಇದನ್ನೆಲ್ಲ ಬರಿಬೇಕು ಫಸ್ಟ್ ತಲೆನಲ್ಲಿ ಇದ್ರೆ ವಿಚಾರ, ಅದನ್ನ ಸಿಸ್ಟಮ್ಯಾಟಿಕ್ ಆಗಿ, ಅದನ್ನ ಸ್ಟ್ರಕ್ಚರಲ್ ಟೆನ್ಷನ್ ಕ್ರಿಯೇಟ್ ಆಗಲ್ಲ. ಏನ್ ಸ್ಟ್ರಕ್ಚರಲ್ ಟೆನ್ಷನ್ ಅಂದ್ರೆ ನಾನೀಗ ವಿವರಿಸ್ತೇನೆ. ನಾನು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ, ಮನೆ ಕಟ್ಟಬೇಕಿರುತ್ತೆ ಗೋಳು, ಅದರಿಂದ ಏನಾಗುತ್ತೆ, ಒಂದು ಆತಂಕ ಶುರು ಆಗುತ್ತೆ ನನಗೆ. ದಟ್ ಈಸ್ ಕಾಲ್ಡ್ ಸ್ಟ್ರಕ್ಚರಲ್ ಟೆನ್ಷನ್. ಒಂಚೂರು ನರ್ವಸ್ನೆಸ್ ಬರಬೇಕು ಅದರಿಂದ. ಹೇಗೆ ಬರುತ್ತೆ ಅಂತ, ದುಡ್ಡಿಲ್ಲ, ಹೇಗ್ ಮಾಡಬಲ್ಲೆ, ಇಷ್ಟು ದುಡ್ಡಿದೆ, ಸೈಟ್ ತಗೋಬೇಕು, ಅಥವಾ ಸೈಟ್ ಆಲ್ರೆಡಿ ಇದೆ, ಮತ್ತೆ ಇನ್ನು ದುಡ್ಡು ಹೇಗೆ ಸಂಪಾದಿಸ್ಬೇಕು ನಾನು ಹೊರಗಡೆಯಿಂದ, ಯಾ ಇದೆಲ್ಲ ನನ್ನ ತಲೆಯಲ್ಲಿ ಆಲೋಚನೆ ಬರ್ಬೇಕಲ್ವಾ. ಆಲೋಚನೆ ಬಂದ್ರೆ ತಾನೇ ನಾನು ಅದ್ರ ಪ್ರಕಾರ ಕಾರ್ಯನ ರೂಪಕ್ಕೆ ತರಕ್ಕೆ ಹೊರಡೋದು. ಆದ್ರಿಂದ ಆ ಟೆನ್ಷನ್ ಕ್ರಿಯೇಟ್ ಮಾಡಕ್ಕೆ ತಲೆಯಲ್ಲಿ ಬರ್ಬೇಕು. ಅದೆಲ್ಲ ಎಲ್ಲರಿಗೂ ಗೊತ್ತಿರೋ ವಿಚಾರ, ನಾವು ದಿನ ಅದನ್ನೇ 20 ಸಾರಿ ಹೇಳ್ಕೊಂತ ಇರ್ತೀವಿ. ನಂಗೆ ಅದು ಮಾಡ್ಬೇಕು, ಇದು ಮಾಡ್ಬೇಕು, ಇದು ಮಾಡ್ಬೇಕು, ಅದು ಮಾಡೋದು, ಆರೋಗ್ಯ ಉತ್ತಮಗೊಳ್ಳಬೇಕು, ವೆಯ್ಟ್ ಕಮ್ಮಿ ಮಾಡಬೇಕು, BP ಹೋಗ್ಬೇಕು, ಶುಗರ್ ಹೋಗ್ಬೇಕು, ಎಲ್ಲ ಫೈನ್, ಎಲ್ಲ ಫೈನ್. ಬಟ್ ಅದನ್ನ ಸ್ಟ್ರಕ್ಚರಲ್ ಟೆನ್ಷನ್ ಕ್ರಿಯೇಟ್ ಆಗ್ತಾ ಇದೆಯಾ? ಇಲ್ಲ, ಬರುತ್ತೆ ಹೋಗುತ್ತೆ. ಸೊ ವೆನ್ ಯು ರೈಟ್ ಇಟ್ ಡೌನ್, ಅದು 20 ಗೋಲ್ ಇರ್ಬೋದು, 3 ಇರ್ಬೋದು, ಬರೀರಿ. ಹೇಗೆ ಬರಿಬೇಕು? ಫಾರ್ ಎಕ್ಸಾಂಪಲ್, ನಾನೊಂದು ಮನೆ ತಗೋಬೇಕು ಅಂತ ಇಟ್ಕೊಳ್ಳೋಣ. ನನಗೆ ಬರೀ ಒಂದು ಮನೆ ಬೇಕು ಅಲ್ಲ, ನನಗೆ ನಿಮ್ದು ಮೆಜರ್ಮೆಂಟ್ ಎಷ್ಟಿದೆ ಹಾಕೊಳ್ಳಿ, ನಿಮ್ಮ ಕನಸಿನ ಒಂದು ಡೈಮೆನ್ಷನ್. ನಾನೀಗ ಅದನ್ನ ಫೀಟಲ್ಲಿ ಇಡಬಹುದು. ಅಂದ್ರೆ ಎಕ್ಸಾಂಪಲ್, ನನಗೆ 2000 ಚದರಡಿ ಅಳತೆಯಲ್ಲಿ ಒಂದು 4 ಬೆಡ್ರೂಮ್ ಇರೋ ಒಂದು ಮನೆ, ಜೊತೆಗೆ ತೋಟ ಮುಂದೆ ಇದ್ದು, ತೋಟ ಮತ್ತೆ ಮನೆ ನನಗೆ 2026 ಏಪ್ರಿಲ್ 25 ಒಳಗೆ ಕಟ್ಟುತ್ತೇನೆ. ಕ್ಲಿಯರ್? ನಾನು 2000 ಚದರಡಿ ಮನೆ ಒಂದು ಸ್ಥಳದಲ್ಲಿ, ಜಾಗದಲ್ಲಿ 1200 ಸ್ಕ್ವೇರ್ ಫೀಟ್ ಅಥವಾ ಚದರಡಿನಲ್ಲಿ 4 ಬೆಡ್ರೂಮ್ ಅಥವಾ 3 ಬೆಡ್ರೂಮ್ ಮನೆ ಕಟ್ಟಿ, ಮುಂದೆ ಗಿಡಗಳನ್ನು ಹಾಕಿ, ಅದರೊಳಗೆ ನೀವು ಪೀಠೋಪಕರಣಗಳನ್ನು ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿರ್ತವೆ. ಹೆಚ್ಚು ನೀವು ಡೀಟೇಲ್ ಆಗಿ ಹೋದ್ರೂ ಗುರಿ ಬೇಗ ತಲುಪುತ್ತೆ. ಯಾಕಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆ ಕೆಲಸ ಮಾಡುತ್ತೆ. ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ. ಅದನ್ನ ನಾನು ಡೀಟೇಲ್ ಆಗಿ ಹೇಳ್ಬೇಕು, ಸಮಯಾವಕಾಶದಿಂದ ಹೇಳಕ್ಕೆ ಸಾಧ್ಯ ಇಲ್ಲ. ತುಂಬಾ ಡೀಟೇಲ್ ಆಗಿ ಹೋಗ್ಬೇಕು, ಅದಕ್ಕೆ 1 ಅವರ್ ಬೇಕಾಗತ್ತೆ. ಬಟ್ ಇಷ್ಟು ಮಾತ್ರ ತಿಳ್ಕೊಳ್ಳಿ, ವಿವಿಡ್ ಪಿಕ್ಚರ್ ಅದನ್ನ ನಾವು ಕ್ರಿಯೇಟ್ ಮಾಡಿ 2000 ಚದರಡಿಯಲ್ಲಿ
ಸ್ಥಳದಲ್ಲಿ 1,200 ಚದರಡಿಯಲ್ಲಿ 3 ಬೆಡ್ರೂಮ್ಗಳ ಮನೆಯನ್ನು ನಾನು 2026 ಸೆಪ್ಟೆಂಬರ್ 30 ಒಳಗೆ ಕಟ್ಟುತ್ತೇನೆ. ಇದು ಗುರಿ. ಕ್ಲಿಯರ್? ಅಥವಾ ದುಡ್ಡು ಹಣ ಸಂಪಾದಿಸಬೇಕು. ನನ್ನ ಕೆಲಸದಲ್ಲಿ ಈಗ ಏನು, ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾನು ನೆಕ್ಸ್ಟ್ ಏಪ್ರಿಲ್ ಅಥವಾ ಈಗೆಷ್ಟು ಜೂನ್, ನೆಕ್ಸ್ಟ್ ಜೂನ್ 30 ಒಳಗೆ ನನ್ನ ಸಂಬಳದಿಂದ 30% ಹೆಚ್ಚಿನ ಸಂಬಳವನ್ನು ಪಡೆಯುತ್ತಿದ್ದೇನೆ ಅಂತ ಬರಿಬೇಕು. ಈ ಕೆಲಸ ಮಾಡ್ಕೊಂಡು ಅಂತಾನೆ ಬರಿಬೇಕು. ಯಾವ ಕೆಲಸ ಮಾಡ್ತಾ ಇದ್ರ ಅವಾಗ ಅದು ಹೆಚ್ಚು ಸೂಕ್ತವಾಗಿ, ಹೆಚ್ಚು ಪರಿಣಾಮಕಾರಿಯಾಗಿ ಅದು ಸಿಗ್ನಲ್ಸ್ ನ ಕೊಡಕ್ಕೆ ಶುರು ಮಾಡುತ್ತೆ. ಆರೋಗ್ಯನೂ ಅಷ್ಟೇ. ನಾನು ಮುಂದಿನ 30 ದಿನಗಳು ಹೆಚ್ಚು ಶ್ರಮಪಟ್ಟು ಕೆಲಸವನ್ನು ಮಾಡಿ ಅಥವಾ ಎಕ್ಸರ್ಸೈಸ್ ಅನ್ನು ಮಾಡಿ, ವ್ಯಾಯಾಮವನ್ನು ಮಾಡಿ ಜೂನ್ 30ರೊಳಗೆ 5 kg ಭಾರವನ್ನು ಕಡಿಮೆ ಮಾಡಿದ್ದೇನೆ. ಕ್ಲಿಯರ್ ಆಗಿರ್ಬೇಕು, ಸ್ಪೆಸಿಫಿಕ್ ಆಗಿರ್ಬೇಕು. ಸೊ ಅವಾಗ ಏನಾಗುತ್ತೆ, ನಮ್ಮ ಮೈಂಡು ಟೈಮ್ ಲೈನ್ ಬಂದಿದ ತಕ್ಷಣ ಆ ಟೈಮ್ ಲೈನ್ ಒಳಗೆ ಕೆಲಸ ಮಾಡಿಸ್ಬೇಕು ಅಂತ ರಿವರ್ಸ್ ಆರ್ಡರ್ ಅಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಈಗ ನಾನು 30 ದಿನದಲ್ಲಿ 5 kg ರಿಡ್ಯೂಸ್ ಮಾಡಬೇಕು ಅಂದಿದ ತಕ್ಷಣ, ಬರ್ದಿದ ತಕ್ಷಣ ಸಿಗ್ನಲ್ಸ್ ಡೈರೆಕ್ಟ್ ಆಗಿ ಸುಪ್ತ ಮನಸ್ಸಿಗೆ ಹೋಗುತ್ತೆ. ತಲೆಯಲ್ಲಿ ಅನ್ಕೊಂಡಿರೋದಕ್ಕೆ ಬರೆದರೆ 10 ಪಟ್ಟು ಹೆಚ್ಚಿನ ಪ್ರಭಾವ ಇರುತ್ತೆ. ಒಂದು, ಅದನ್ನು ಪದೇ ಪದೇ ಓದ್ತಾ ಇದ್ದಾಗ ಗುರಿಯನ್ನ ಅದು ನಮಗೆ ಜ್ಞಾಪಕ ಮಾಡ್ತಾ ಇರೋದು ಜೊತೆಗೆ ಸುಪ್ತ ಮನಸ್ಸಿಗೆ ಇದೊಂದು ಕೆಲಸ ಇದೆ, ವಿಚಾರ ಇದೆ, ಇದ್ರ ಬಗ್ಗೆ ಕೆಲಸ ಮಾಡಬೇಕು ಅಂತ ಒಂದು ಸೂಚನೆಗಳನ್ನ ಕೊಡ್ತಾ ಇರುತ್ತೆ. ಅದಾಗ ಬಂದಾಗ ಪದೇ ಪದೇ ನಾವು ಅದನ್ನ ನೋಡಿದಾಗ ಕಣ್ಣು ಮುಂದೆ ನಮಗೆ ಏನೋ ಒಂದು ಕೆಲಸ ಇದೆ, ನಾನು ಮಾಡಬೇಕು ಅಂತ ಹೇಳಿ ಅದರ ಪ್ರಕಾರ ಬೇಕಾಗಿರುವಂತಹ ಕ್ರಮಗಳನ್ನು ಜರುಗಿಸೋಕೆ ಶುರು ಮಾಡ್ತೀವಿ. ನಮ್ಮ ಬ್ರೈನ್ ಆ ರೀತಿ ಡಿಸೈನ್ ಮಾಡಲಾಗಿದೆ. ಅಂದ್ರೆ ಸಂಪನ್ಮೂಲಗಳು ಬೇಕು ನಮಗೆ ಅದನ್ನು ಮಾಡೋದಕ್ಕೆ. ನಾನು ಇಂಗ್ಲಿಷ್ ಮಾತಾಡ್ಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ 30 ತಾರೀಕೊಳಗೆ ಇಂಗ್ಲಿಷ್ ನಾನು ಮಾತಾಡ್ಲೇಬೇಕು. ಏನ್ ಮಾಡ್ತೀನಿ, ನಾನು ಸುಮ್ಮನೆ ಅಂತೂ ಕೂತ್ಕೊಳ್ಳಲ್ಲ. SRನು ಏನೋ ಒಂದು ಆನ್ಲೈನ್ ಕೋರ್ಸ್ ಸೇರ್ಕೋತೀನಿ, ಆಫ್ಲೈನ್ ಕೋರ್ಸ್ ಸೇರ್ಕೋತೀನಿ, ಯಾರ ಹತ್ರ ಮಾತಾಡಕ್ ಶುರು ಮಾಡ್ತೀನಿ, ಕ್ರಮ ಆಗಕ್ ಶುರು ಮಾಡ್ತೀನಿ. ಹೌದಲ್ಲ? ಸುಮ್ಮನೆ ನಾನು ಇಂಗ್ಲಿಷ್ ಮಾತಾಡ್ಬೇಕು ಅಂದ್ರೆ ಹಂಗ್ ಬರಲ್ಲ. 30ನೇ ತಾರೀಕು ಡೆಡ್ ಲೈನ್, ದಟ್ ಈಸ್ ಇಂಪಾರ್ಟೆಂಟ್. ಅವಾಗ 31ನೇ ತಾರೀಕು ನನಗೆ ಒಂದು ಪ್ರೆಸೆಂಟೇಶನ್ ಇದೆ ಅಂದಾಗ ವಿ ಸ್ಟಾರ್ಟ್ ಟು ವರ್ಕ್ ಬ್ಯಾಕ್ವರ್ಡ್ಸ್. ಅದೇ ರೀತಿ ಮನೆ ಕಟ್ಟಬೇಕು, ಇನ್ನು 6 ತಿಂಗಳು, ಡಿಸೆಂಬರ್ 31ಗೆ ನಾನು ಗೃಹ ಪ್ರವೇಶ ಮಾಡ್ತೀನಿ ಅಂದಾಗ ಮಾತ್ರನೇ ನಾನು ಬ್ಯಾಕ್ವರ್ಡ್ ಕೆಲಸ ಮಾಡೋಕ್ಕಾಗೋದು. ಸೈಟ್ ತಗೋಬೇಕು, ಆಮೇಲೆ ಇವ್ರ ಹತ್ರ ಮಾತಾಡಬೇಕು, ಯಾರು ಮೇಸ್ತಿನೋ ಕಾಂಟ್ರಾಕ್ಟ್ ನಾನು ಮಾಡಿಸೋದು, ಕಾಂಟ್ರಾಕ್ಟ್ ಕೊಡೋದು ಅಂತ ನೋಡಬೇಕು, ಡಿಸೈನ್ ಏನು, ಎಂಜಿನಿಯರ್ಸ್, ಅದೆಲ್ಲ ಡೀಟೇಲ್ ಆಗಿ ಬರುತ್ತೆ ಸ್ಟೆಪ್ ಬೈ ಸ್ಟೆಪ್. ಆಮೇಲೆ ಒಂದೊಂದನ್ನೇ ಮಾಡ್ಕೊಂಡು ಹೋಗ್ತೀವಿ. ಒಂದೊಂದನ್ನೇ ಮಾಡ್ಕೊಂಡು ಹೋದಾಗ ನಾವು ಆ ಗುರಿನ ಸಾಧಿಸೋ ಸಾಧ್ಯತೆ ತುಂಬಾನೇ ಹೆಚ್ಚಾಗಿರುತ್ತೆ. ಆ ಡೆಡ್ಲೈನ್ ಇಲ್ಲ ಅಂದ್ರೆ, ನಿಮ್ಗೆ ಅನುಭವ ಬಂದಿರುತ್ತಲ್ವಾ, ನಿಮ್ ಜೀವನದಲ್ಲಿ ಗುರಿಗಳು ಸೆಟ್ ಮಾಡಿರ್ತೀರಾ, ಅದಾಗದೆ ಹೋಗಿರುತ್ತೆ. ಎಸ್ ಆರ್ ನೋ ನಾನು ಕೋಚ್ ಆಗ್ಬೇಕು, ನಾನು 4 ಜನಕ್ಕೆ ಸಹಾಯ ಮಾಡಬೇಕು, ಹೇಳಬೇಕು, ಅಥವಾ ನಾನು ಯಾರೋ ಹೋಗಿ ಕೊಡುಗೆ ದಾನ ಮಾಡಬೇಕು ಒಬ್ಬ ಆರ್ಫನೇಜ್ ಸೆಂಟರ್ಗೆ. ನಾಳೆ ಮಾಡ್ತೀನಿ, ನಾಳಿದ್ ಮಾಡೋಣ, ನಾಳೆ ಮಾಡೋಣ, ಸ್ವಲ್ಪ ಟೈಮ್ ಸಿಗ್ದಾಗ ಮಾಡೋಣ, ಹೀಗೆ ಇರುತ್ತೆ. ನಾನು ಈ ಭಾನುವಾರ ಹೋಗ್ತೀನಿ ಅಂದಾಗ ನೋಡಿ, ಅದ್ರ ಪ್ರಕಾರ ಪ್ಲಾನ್ ಮಾಡ್ತೀನಿ. ಡಿಫ್ರೆನ್ಸ್ ಇದೆ. ಸೊ ಹಾಗಾಗಿ ಎಫೆಕ್ಟಿವ್ ಗೋಲ್ ಸೆಟ್ಟಿಂಗಿಗೆ ನಾವು 20 ಗೋಲ್ಗಳನ್ನ, ಇದೊಂದು ಎಕ್ಸಾಂಪಲ್, ಎಲ್ಲ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ ಆಗುತ್ತೆ. ಮನೆಯದಾಗ್ಲಿ, ವ್ಯಾಪಾರದಾಗ್ಲಿ, ಸಂಬಂಧದಾಗ್ಲಿ, ಯಾವತ್ತು ಮತ್ತೆ ಹೇಗೆ, ಎಷ್ಟು 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 ದುಡ್ಡು ಬೇಕು, ಯಾವತ್ತು ಬೇಕು, ಎಷ್ಟು ಪ್ರೀತಿ ಬೇಕು, ಯಾವತ್ತು ಬೇಕು, ಎಷ್ಟು ನನಗೆ ಏನು ಪ್ರಮೋಷನ್ ಬೇಕಾ, ಯಾವತ್ತು ಬೇಕು, ಎಲ್ಲ ಪ್ರತಿಯೊಂದು ಡೀಟೇಲ್ ಆಗಿ ಬರಿಬೇಕು ಗೋಲ್ ಬರೆಯುವಾಗ. ಸೊ ನೀವತ್ತು ಟಾಸ್ಕ್ ಏನಂದ್ರೆ ಮಿನಿಮಮ್ 20 ಗೋಲ್ ಬರೆಯಿರಿ. ಖಂಡಿತವಾಗಿ ನಿಮ್ಗೆ 20ಕ್ಕಿಂತ ಜಾಸ್ತಿ ಇರುತ್ತೆ. ಐ ಆಮ್ ಡ್ಯಾಮ್ ಶ್ಯೂರ್ 100 ಕೂಡ ಇರ್ಬೋದು ನಿಮ್ಮ ಬೈಕೆಗಳು. ಅದನ್ನ ಗೋಲಾಗಿ ಕನ್ವರ್ಟ್ ಮಾಡ್ಬೇಕು. ಇವತ್ತಿಗೆ ಬೈಕ್ಗಳನ್ನಾಗಿ ಇಟ್ಕೋಬೇಡಿ, ಅದನ್ನ ಗೋಲ್ಗಳನ್ನಾಗಿ ಕನ್ವರ್ಟ್ ಮಾಡಿದಾಗಲೇ ನಾವು ಸಾಧಿಸಕ್ ಸಾಧ್ಯ. ಕ್ಲಿಯರ್? ಮತ್ತೆ ಅದನ್ನ ದಿನಕ್ಕೆ 3 ಸರಿ ಓದ್ಬೇಕು. ಬೆಳಿಗ್ಗೆ ಒಂದ್ಸರಿ, ಮಧ್ಯಾಹ್ನ ಒಂದ್ಸರಿ, ರಾತ್ರಿ ಒಂದ್ಸರಿ, ಪದೇ ಪದೇ ನೆನಪಿಸ್ಕೊಳ್ಬೇಕು. ಅವಾಗಲೇ ನಮ್ಗೇನೋ ಇದೆ ಕೆಲಸ ಮಾಡಕ್ಕೆ ಅಂತ ನಮಗೆ ಇಂಟರ್ನಲ್ಲಿ ಮೋಟಿವೇಶನ್ ಸಿಗುತ್ತೆ. ನಾವು ಅದನ್ನ ಮಾಡಕ್ ಶುರು ಮಾಡ್ತೀವಿ. ರೈಟ್?
ಫಾರ್ ಎಕ್ಸಾಂಪಲ್ ನೋಡಿ, ಬ್ರೂಸ್ಲಿ ಏನ್ ಮಾಡಿದ್ರಂತೆ? ಬ್ರೂಸ್ಲಿ ಗೊತ್ತಲ್ಲ ನಿಮ್ಗೆ? ಒಂದು ಕಾಲದಲ್ಲಿ, ನಮ್ಮ ಕಾಲದಲ್ಲಿ ಕರಾಟೆ ಮೂವಿ ಸ್ಟಾರ್. ಅವರು 70ನಲ್ಲಿ ಒಂದು ಆ, ಪತ್ರ ಬರೀತಾರೆ, ಅವ್ರಿಗೆ ಅವರೇ ಬರ್ಕೊಂತಾರೆ. ನನಗೆ $10 ಮಿಲಿಯನ್ ನೈನ್ಟೀನ್ ಒಳಗೆ ಅಷ್ಟೊತ್ತರಲ್ಲಿ ಗಳಿಸ್ಬೇಕು, 1980 ಸಮ್ ಡೇಟ್ ವಿಲ್ ಪುಟ್, ಅವತ್ತು ನಾನು ಅಚೀವ್ ಮಾಡಬೇಕು ಅಂತ ಬರ್ದಿಟ್ಟಿರ್ತಾರೆ. ಅವ್ರು ಸತ್ತ ಮೇಲೆ ಅವ್ರ ರೂಮಲ್ಲಿ ಇದು ಸಿಗುತ್ತೆ. ಏನಿದು ಏನೋ ಬರ್ದು ಅಂಟಿಸ್ಕೊಂಡಿದಾರಲ್ಲ ನೋಡಿದಾಗ 80. ಅದೇ ರೀತಿ ಅವರು 1980ನಲ್ಲಿ $20 ಮಿಲಿಯನ್ ಒಂದು ಸಂಭಾವನೆನ ಅಥವಾ ದುಡ್ಡನ್ನ ಗಳಿಸ್ತಾರೆ. ಅದೇ ರೀತಿ ಜಿಮ್ ಕ್ಯಾರಿ, ನಿಮಗೆ ಗೊತ್ತು, ದಿ ಮಾಸ್ಕ್ ಅದೆಲ್ಲ ಮಾಡಿರೋರು. ಅವರು ಅಡ್ವಾನ್ಸ್ ಆಗಿ ಒಂದು ಚೆಕ್ನ ಬರ್ಕೋತಾರೆ ಅವ್ರಿಗೆ ಅವರೇ. ನನಗೆ $100 ಮಿಲಿಯನ್ ಬೇಕು, ಈ ಡೇಟ್ವರೆಗೆ, ಆ ಡೇಟಲ್ಲಿ ಹಾಕ್ಬಿಡ್ತಾರೆ. ಅವತ್ತೊಂದು ದಿನ ನನಗೆ $100 ಮಿಲಿಯನ್ ಬೇಕು, ನನ್ ನನ್ನ ಹೆಸರಿಗೆ ಸೆಲ್ಫ್ ಚೆಕ್ ಬರ್ಕೊಂತಾರೆ, ಇಟ್ಕೊಂತಾರೆ. ಅವತ್ತೊಂದು ದಿನ ಅವರು ಡಬಲ್ ಅರ್ನ್ ಮಾಡಿರ್ತಾರೆ. ಸೊ ದಟ್ಸ್ ಹೌ ಇಟ್ ವರ್ಕ್ಸ್. ಇದು ಮ್ಯಾಜಿಕ್ ಅಂತ ಅನಿಸ್ಬೋದು, ಮ್ಯಾಜಿಕ್ ಅಲ್ಲ. ನಾನು ಕೇಳಿದ್ರೆ ಯೂನಿವರ್ಸ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಆದ್ರೆ ಯಾವಾಗ ನಾವು ಗುರಿಗಳನ್ನ ಸ್ಮಾರ್ಟ್ ಗುರಿಗಳನ್ನಾಗಿ ಪರಿವರ್ತಿಸಿ ಅದನ್ನ ಬರೆದು ಅದನ್ನ ಸಾಧಿಸೋಕೆ ಕ್ರಮಗಳನ್ನ ಸಿಸ್ಟಮ್ಯಾಟಿಕ್ ಆಗಿ ನಿರಂತರವಾಗಿ ಹಾಕಕ್ ಶುರು ಮಾಡ್ತೀವೋ, ನಮಗೆ ಗೊತ್ತಿಲ್ಲದೆ ಸಂಪನ್ಮೂಲಗಳನ್ನ ನಮ್ಮ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮು ಕೊಟ್ಟು ಬಿಡುತ್ತೆ. ಅಂದ್ರೆ ಅದಕ್ಕೆ ಅನುಕೂಲ ಮಾಡಿಕೊಡುವಂತಹ ಸಂದರ್ಭ ಸನ್ನಿವೇಶಗಳು ಸೃಷ್ಟಿ ಮಾಡ್ತಾ ಆಗುತ್ತೆ ಅಲ್ವಾ? ಅಂದ್ರೆ ಯಾರೋ ವ್ಯಕ್ತಿ ಸಹಾಯ ಮಾಡೋದಿರ್ಬೋದು, ಯಾವುದೋ ಒಂದು ದುಡ್ಡು ಬಂದ್ಬಿಡ್ಬೋದು, ಯಾವುದೋ ಒಂದು ಆ, ಘಟನೆ ಜರುಗ್ಬಿಡ್ಬೋದು. ಅದು ನಮ್ಗೆ ಯಾವುದೋ ಇಷ್ಟಿನ ಸ್ಟಕ್ ಆಗಿರುವಂತಹ ಯಾವುದೋ ಒಂದು ಆಸ್ತಿ ವಿವಾದ ಕ್ಲಿಯರ್ ಆಗಿಬಿಡ್ಬೋದು. ಯಾರೋ ದುಡ್ಡು ಕೊಡದಿರೋ ತಗೊಂಬಂದು ಕೊಟ್ಬಿಡ್ಬೋದು. ಎಕ್ಸಾಂಪಲ್ಸ್ ಕೊಡ್ತಾ ಇದೀನಿ, ಇದೇ ಆಗ್ಬೇಕು ಅಂತಿಲ್ಲ. ಯಾವಾಗ ನಮ್ಮ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಆಕ್ಟಿವೇಟ್ ಆದಾಗ, ಅದಾಗ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಗುರಿನ ಪದೇ ಪದೇ ನೋಡ್ಬೇಕು, ಪದೇ ಪದೇ ಅದನ್ನ ನೆನಪಿಸ್ಕೋಬೇಕು. ಕ್ಲಿಯರ್? ಕ್ಲಿಯರ್ ಫ್ರೆಂಡ್ಸ್? ಸೊ ಅದರಲ್ಲಿ ಅದರಲ್ಲಿ ಒಂದು ಮುಖ್ಯವಾದ ಗುರಿ, ಎಷ್ಟೋ ಗುರಿ ಇರ್ಬೋದು. ಇವತ್ತು ಎಕ್ಸರ್ಸೈಸ್ ಮಾಡಿ ಮತ್ತೆ ಇದೆಲ್ಲ ಅಪ್ಡೇಟ್ ಮಾಡಿ ಆ ಗುರಿಗಳನ್ನ ನಾವು ಬರ್ದಿದ್ದೀವಿ ಅನ್ನೋ ಬಗ್ಗೆ. ಅದರಲ್ಲಿ ಮುಖ್ಯವಾಗಿ ಒಂದು ಗುರಿನ ನೀವೇನ್ ಮಾಡ್ಬೇಕಾಗತ್ತೆ? ಒಂದು ಗುರಿ, ತುಂಬಾ ಪ್ರಮುಖವಾದ ಗುರಿ ನಿನ್ ಜೀವನದಲ್ಲಿ ಈಗಲೇ ಸಾಧಿಸ್ಬೇಕು ಅನ್ನೋದನ್ನ ಬರ್ಕೊಳ್ಳಿ. ಗೋಲ್ ಸೆಟ್ಟಿಂಗ್ ಅಲ್ಲಿ ಒಂದು ಕಾರ್ಡ್ ಅಲ್ಲಿ ಬರ್ಕೊಂಡು, ಪರ್ಸು ಅಥವಾ ಮೊಬೈಲ್ ಇಟ್ಕೊಂಡು ಪದೇ ಪದೇ ನೋಡ್ತಾ ಇರ್ಬೇಕು, ಯಾವಾಗ್ಲೂ ಕ್ಯಾರಿ ಮಾಡ್ತಾ ಇರ್ಬೇಕು, ಅದನ್ನ ಫೀಲ್ ಮಾಡ್ತಾ ಇರ್ಬೇಕು. ಅದೇನ್ ಹೇಳುತ್ತೆ? ಒಂದ್ಸರಿ ಟಚ್ ಮಾಡಿದಾಗ ಆ ಸಿಗ್ನಲ್ಸ್ಗಳು ಮತ್ತೆ ಸುಪ್ತ ಮನಸ್ಸಿಗೆ ಹೋಗಿ ಹೇಳುತ್ತೆ, ಇದು ಕೆಲಸ, ಇದ್ರ ಬಗ್ಗೆ ನೀವು ವರ್ಕ್ ಮಾಡಬೇಕು ಅಂದಾಗ ನಾವು ಅದರ ಅದಕ್ಕೇನ್ ಬೇಕು ಆ ಕೆಲಸ ಮಾಡಕ್ ನಮ್ ಪ್ರಚೋದನೆ ನೀಡಿದಾಗ ನಮಗೆ ಅರಿವಿಲ್ಲ ತರ ನಾವು ಕೆಲಸ ಮಾಡಕ್ ಶುರು ಮಾಡ್ಬಿಡ್ತೀವಿ. ಅದೇ ಮೋಟಿವೇಶನ್. ಕ್ಲಿಯರ್? ಕನ್ಸಿಡರೇಷನ್, ಫಿಯರ್, ರೋಡ್ ಬ್ಲಾಕ್ ಅಂತ ಬರುತ್ತೆ, ಅಬ್ಸ್ಟಾಕಲ್ಸ್. ಅವೇನಪ್ಪ ಅಂತ ಹೇಳಿದ್ರೆ ನಿಮ್ಗೆ ಹೇಳುತ್ತೆ, ಫಿಯರ್ ಹೇಳುತ್ತೆ, ಈಗ ನನ್ನ ಕೈಲಿ ಮಾಡಕ್ ಆಗತ್ತಾ? ಬೆಳಿಗ್ಗೆ 5 ಗಂಟೆಗೆ ಎದ್ದು ನಾನು ಮೆಡಿಟೇಷನ್ ಮಾಡಕ್ ಆಗತ್ತಾ? ಆಗಲ್ಲ. ನಾನಿವಾಗ ಆ ಕೋರ್ಸ್ ತಗೊಂಡು ಓದಕ್ ಟೈಮ್ ಇದೆಯಾ ನನಗೆ? ಖಂಡಿತ ಇಲ್ಲಪ್ಪ. ಅಷ್ಟೊಂದೆಲ್ಲ ನಾನು ಸಮಯ ಇದ್ದಿದ್ರೆ ನಾನೇನೋ ಮಾಡ್ತಿದ್ದೆ. ಬೇರೆ ಯಾರೋ ಬರ್ತಾರೆ, ಮಾಡೋ ಕೆಲಸ ಮಾಡಪ್ಪ ನೀನು, ನೀನು ಅದ್ ಬಿಟ್ಟು ಬೇರೆ ಏನೋ ಮಾಡಕ್ ಹೋಗ್ತೀಯಾ? ನಿರಾಸೆ ಕೂಡ ಮಾಡ್ತಾರೆ ಬಂತು. ಅದ್ ಸಾಧ್ಯ ಇಲ್ಲ, ಆಗಲ್ಲ, ಅದ್ ಹೆಂಗಾಗತ್ತೆ ಮ್ಯಾಜಿಕ್? ಇವಾಗ ನೀನು 1 ಲಕ್ಷ ತಗೋತಾ ಇಲ್ಲ, 5 ಲಕ್ಷ ಹೆಂಗ್ ಬಂದ್ಬಿಡುತ್ತೆ ನಿನಗೆ? ಇದೆಲ್ಲ ಸುಳ್ಳು. ಎಸ್, ಅದೆಲ್ಲ ಅಬ್ಸ್ಟಕಲ್ಸ್. ಒಂದು ಮನಸ್ಸು ಹೇಳುತ್ತೆ ನಮ್ಗೆ, ಇಲ್ಲ, ಹಿಂದೆ ನೀನ್ ಮಾಡಿಲ್ಲ ಗುರು, ಇವಾಗ ಹೆಂಗ್ ಮಾಡ್ತೀಯ? ಸಾಧ್ಯನೇ ಇಲ್ಲ ಅಂತ ಹೇಳುತ್ತೆ. ಸಹಜ, ಅದ್ರ ತಪ್ಪಿಲ್ಲ. ಬಟ್ ಅದು ನಾನು ಸಾಧಿಸ್ಬೇಕು ಅಂದ್ರೆ ವಿಭಿನ್ನವಾಗಿ ಏನೋ ಮಾಡ್ತಾ ಇದ್ದೀನಿ, ಅದನ್ನ ನಾನು ಸಾಧಿಸ್ತೀನಿ ಅಂತ ನಾವು ಬಲವಾಗಿ ನಮ್ಮನ್ನ ನಂಬಿ ಮುಂದೆ ಹೆಜ್ಜೆ ಇಡಬೇಕು. ಓಕೆ, ಫೈನ್. ಸೊ ನೋಡಿ, ಜಿಮ್ ರಾನ್ ಹೇಳ್ತಾರೆ, ಯು ವಾಂಟ್ ಟು ಸೆಟ್ ಎ ಗೋಲ್ ದಟ್ ಈಸ್ ಹೈ ಇನಫ್ ದಟ್ ಇನ್ ದ ಪ್ರೋಸೆಸ್ ಆಫ್ ಅಚೀವಿಂಗ್ ಇಟ್ ಯು ಬಿಕಮ್ ಸಮ್ ಒನ್ ವರ್ತ್ ಬಿಕಮಿಂಗ್. ತುಂಬಾ ಇಂಪಾರ್ಟೆಂಟ್, ತುಂಬಾ ಇಷ್ಟ ಆಯ್ತು ನನಗೆ ಸೆಂಟೆನ್ಸ್. ಏನ್ ಹೇಳ್ತಾ ಇದಾರೆ ಅಂದ್ರೆ, ನೀವು ದೊಡ್ಡ ಗುರಿಯನ್ನು ಇಟ್ಕೊಂಡು ಅದನ್ನ ಸಾಧಿಸೋ ನಿಟ್ಟಿನಲ್ಲಿ ಕೆಲಸ ಮಾಡಕ್ ಹೋದಾಗ ಗುರಿನ ಸಾಧಿಸೋದು ಒಂದು, ಆ ಪ್ರೋಸೆಸ್ ಅಲ್ಲಿ ನಾವು
ಒಂದು ಉತ್ತಮ ಮಟ್ಟದ ವ್ಯಕ್ತಿಯಾಗಿ ಬದಲಾಗಿ ಬಿಡ್ತೀವಿ. ಆ ಅನುಭವಗಳು ಏನೋ ನಾವು ಬೇಕಾಗಿರುವಂತಹ ಸ್ಕಿಲ್ಸ್ ಕೌಶಲ್ಯತೆಯನ್ನ ಕಲ್ತ್ಕೊಂತೀವಿ. ಫಾರ್ ಎಕ್ಸಾಂಪಲ್, ಗಂಡ ಹೆಂಡತಿ ಆ ಜಗಳ ಇರುವಾಗ ನಾನು ತುಂಬಾ ಪೇಷಂಟ್ ಆಗಿದ್ದೇ ಇರ್ತೀನಪ್ಪ, ಏನಾರು ಅನ್ಕೊಳ್ಳಿ, ನಾನು ಅವಾಯ್ಡ್ ಮಾಡ್ತೀನಿ ಅಂತ ಹೇಳಿದಾಗ ನಮ್ಗೆ ಗೊತ್ತಿಲ್ಲದೆ ಪೇಷನ್ಸ್ನ ಕಲಿತೀವಿ. ಅಥವಾ ಪ್ರೀತಿ ಮಾತುಗಳನ್ನ ನಾನು ಬಲವಂತವಾಗಿ ಆಡ್ತೀನಿ ಅಥವಾ ಒಳ್ಳೆ ಕೇಳುಗರಾಗ್ತೀನಿ ಅಂದಾಗ ನಾವು 40% ಕೇಳೋದು ಹೆಚ್ಚು ಮಾಡ್ಕೋತೀವಿ. ಬೇರೆಯವ್ರಿಗೆ ಅವಕಾಶ ಕೊಡ್ತೀವಿ. ಬೇರೆಯವ್ರಿಗೆ ಅವಕಾಶ ಕೊಟ್ಟಾಗ ದೇ ಫೀಲ್ ವ್ಯಾಲ್ಯೂಡ್. ನನ್ ಕಷ್ಟ ಕೇಳ್ತಾ ಇದ್ದಾರೆ ಅಂದಾಗ ಅವ್ರಿಗೆ ನಮ್ಮ ಮೇಲೆ ತುಂಬಾ ಒಳ್ಳೆ ಅಭಿಪ್ರಾಯ ಬರೋಕ್ ಶುರು ಆಗುತ್ತೆ. ಆ ಅಭಿಪ್ರಾಯ, ಆ ಭಾವನೆನೇ ನಮಗ್ ಬೇಕಾಗಿರೋದು. ಜಗಳಕ್ಕೆ ಕಾರಣ ಏನೇನೋ ಇರುತ್ತೆ, ಬಟ್ ಒಬ್ಬರ ಭಾವನೆಗಳನ್ನ ನಾವು ಗೌರವಿಸ್ತಾ ಇದೀವಿ, ಗೌರವಿಸ್ತೇವೆ ಬಿಡ್ತೀವಿ, ಕೇಳ್ತಾ ಇದೀವಿ ಅಂದ್ರೇನೆ ಸಮಾಧಾನ ಆಗತ್ತೆ. ಎಕ್ಸಾಂಪಲ್. ಸೊ ಅದೇ ರೀತಿ ನಾವು ಇಂಗ್ಲಿಷ್ ಕಲಿಬೇಕು ಅಂದ್ರೆ ಒಂದ್ ಕಡೆ ಕಮ್ಯುನಿಕೇಟ್ ಮಾಡಬೇಕು, ಟೆಡೆಕ್ಸ್ ಅಲ್ಲಿ ಮಾತಾಡಬೇಕು, ಸ್ಪೀಕರ್ ಆಗ್ಬೇಕು ಟೆಡೆಕ್ಸ್ ಅಲ್ಲಿ ಅಂದ್ರೆ ನಾವೇನ್ ಮಾಡ್ತೀವಿ? ಇಂಗ್ಲಿಷ್ ಕಲಿಯಲ್ವಾ? ಆ ಪ್ರೋಸೆಸ್ ಅಲ್ಲಿ ನಾವೇನೋ ಕಲ್ತಿರ್ತೀವಿ. ಈಗ ಇನ್ನೊಬ್ರು ನಾವು ಹೀಲ್ ಮಾಡ್ಬೇಕು ಅಂದ್ರೆ ನಾವು ಫಸ್ಟ್ ಮೆಡಿಟೇಷನ್ ಮಾಡ್ಕೊಂತೀವಿ. ನಮ್ಮನ್ನ ನಾವು ಹೀಲ್ ಮಾಡ್ಕೋತೀವಿ. ನಮ್ಮ ಕೋಪ, ನಮ್ಮ ದ್ವೇಷ, ನಮ್ಮ ಮತ್ಸರ, ಎಸ್ ಆರ್ ನೋ? ನಾವು ಅದಲ್ಲಿ ನಮಗೆ ಲಾಭ ಹೆಚ್ಚು. ತುಂಬಾನೇ ಮುಖ್ಯ ಇದು ಅಂಶ. ಅಥವಾ ವ್ಯಾಪಾರದಲ್ಲಿ ಏನೋ ಉನ್ನತ ಪ್ರಗತಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ವಿಭಿನ್ನವಾಗಿ ನಾವು ಬೇರೆ ಬೇರೆ ಮೆಥಡಾಲಜಿನ ಯೂಸ್ ಮಾಡ್ತೀವಿ. ಅದನ್ನ ಕಲ್ತ್ಕೋತೀವಿ, ಬೇರೆ ಗುರು ಹತ್ರ ಕಲ್ತ್ಕೋತೀವಿ, ಬುಕ್ ಹತ್ರ ಕಲ್ತ್ಕೋತೀವಿ, ಬೇರೆ ಸಕ್ಸಸ್ಫುಲ್ ಫಾರ್ಮುಲಾನ ಅಳವಡಿಸ್ತೀವಿ. ಅದನ್ನ ಕಲಿಕೆ. ಅವಾಗ ನಾವು ಥಿಂಕ್ ಮಾಡೋದು ಬೇರೆ ಆಗುತ್ತೆ, ನಾವು ಬಿಹೇವ್ ಮಾಡೋದು ಬೇರೆ ಆಗುತ್ತೆ. ನಾವು ಒಬ್ಬ ಡಿಫ್ರೆಂಟ್ ಸಕ್ಸಸ್ಫುಲ್ ವ್ಯಕ್ತಿಯಾಗಿ ಬದಲಾಗ್ಬಿಡ್ತೀವಿ. ಬಟ್ ತಿಳ್ಕೊಳ್ಳಿ ಫ್ರೆಂಡ್ಸ್, ಬರೀ ನಾವು ವ್ಯಾಪಾರಕ್ಕೆ ವರ್ಕ್ ಮಾಡ್ತಾ ಇದ್ರೆ ಬರೀ ವ್ಯಾಪಾರ ಒಂದೇ ಸರಿ ಹೋಗುತ್ತೆ, ಬೇರೆದೆಲ್ಲ ಸರಿ ಹೋಗಲ್ಲ ಅಂತಲ್ಲ. ನಮ್ಮ ಓವರ್ ಆಲ್ ಪರ್ಸನಾಲಿಟಿ ಬದಲಾಗುತ್ತೆ. ಆದ್ದರಿಂದ ನಮಗೆ ಬೇರೆ ರಂಗಗಳು, ಬೇರೆ ಕ್ಷೇತ್ರಗಳು, ಸಂಸಾರ ಇರ್ಬೋದು, ಹಣ ಇರ್ಬೋದು, ಎಲ್ಲದಲ್ಲೂ ಬದಲಾವಣೆ ಸಿಗ್ತಾ ಹೋಗುತ್ತೆ. ಬದಲಾವಣೆಯಿಂದ ನಮ್ಮ ನಮಗೆ ಪೂರಕವಾದಂತಹ ಸಂದರ್ಭ, ಸನ್ನಿವೇಶಗಳು ಸೃಷ್ಟಿಯಾಗಿ ನಾವು ಒಂದು ಅತ್ಯುತ್ತಮವಾದ ವ್ಯಕ್ತಿಯಾಗಿ ರೂಪಿತಗೊಂಡು ಬಿಟ್ಟಿರ್ತೀವಿ ಈ ಒಂದು ಪ್ರೊಸೆಸ್ ಅಲ್ಲಿ. ಗಮನಿಸಿ, ಈಗಾಗಲೇ ನೀವು 64 ಚಾಲೆಂಜ್ ಅಲ್ಲಿ 7ನೇ ದಿನದಲ್ಲಿರೋ ಒಂದು ಬದಲಾವಣೆ ನಿಮಗೆ ನೀವೇ ನೋಡ್ಕೋಬಹುದು. ಎಸ್ ಆರ್ ನೋ? ಓಕೆ, ಕ್ಲಿಯರ್? ಓಕೆ, ಸಮಯ 5 ನಿಮಿಷ ಇದೆ. ವಿಲ್ ಬೇಗ ವಾರಿಯರ್ ಡಿಕ್ಲೇಷನ್ ಹೇಳೋಣ. ಎಲ್ಲರ ಹತ್ರ ವಾರಿಯರ್ ಡಿಕ್ಲೇಷನ್ ಇದೆಯಾ? ವಾರಿಯರ್ ಡಿಕ್ಲೇಷನ್ ಡಿಸ್ಪ್ಲೇ ಮಾಡ್ತೀನಿ. ಸೊ ಇವತ್ತಿನ ಟಾಸ್ಕ್ ಅದು ಗೋಲ್ಸ್ ನ ಬರ್ದು ಫೇಸ್ಬುಕ್ ಅಲ್ಲಿ ನಾನು ಬರ್ದಿದ್ದೀನಿ ಗೋಲ್ ಅಂತ ಅಪ್ಡೇಟ್ ಮಾಡ್ಬೇಕು. ಓಕೆ, ಥ್ಯಾಂಕ್ ಯು. ನನ್ನ ವಾರಿಯರ್ ಡಿಕ್ಲೇಷನ್ ಕಾಣಿಸ್ತಾ ಇದೆ ನಿಮ್ಗೆ? ಎಸ್ ಆರ್ ನೋ? ಕಾಣಿಸ್ತಾ ಇದೆ ಸರ್. ಕಾಣಿಸ್ತಾ ಇದೆ? ಓಕೆ, ಇನ್ ದ ಇಂಟ್ರೆಸ್ಟ್ ಆಫ್ ಟೈಮ್ ಲೆಟ್ಸ್ ಕ್ವಿಕ್ಲಿ ಕಾಣಿಸ್ತಾ ಫಿನಿಶ್ ಇಟ್ ಆಫ್. ನಾನು ಓದ್ತೀನಿ, ನೀವು ಹೇಳಿ ಅಥವಾ ಜೊತೆಗೆ ನೀವು ಹೇಳ್ಕೊಂಡು ಹೋಗ್ಬೋದು. ಓಕೆ. ನಾನು ಒಬ್ಬ ಯೋಧ, ಭಯದ ನಡುವೆಯೂ ನಾನು ಕ್ರಮ ಕೈಗೊಳ್ಳುತ್ತೇನೆ. ಓಕೆ, ನಾನು ವಾರಿಯರ್. ನಾನು ಒಬ್ಬ ಯೋಧ, ಏನೇ ಆಗ್ಲಿ ನಾನು ಏನನ್ನಾದ್ರೂ ಮಾಡಲು ಸಿದ್ಧನಿದ್ದೇನೆ. ನಾನು ಒಬ್ಬ ಯೋಧ, ನಾನು ಪ್ರತಿಯೊಂದು ಕೆಲಸವನ್ನು 100% ಮಾಡುತ್ತೇನೆ. ಅಲ್ವಾ? ನಾನು ಒಬ್ಬ ಯೋಧ, ನಾನು ಕಠಿಣವಾದದ್ದನ್ನು ಮಾಡಲು ಸಿದ್ಧನಾಗಿದ್ದೇನೆ. ಎಸ್, ನಾನು ಒಬ್ಬ ಯೋಧ, ಯಾವುದೇ ರೀತಿಯ ಮನಸ್ಥಿತಿಯ ನಡುವೆಯೂ ನಾನು ಕ್ರಮ ಕೈಗೊಳ್ಳುತ್ತೇನೆ. ಮಚ್ಚಾ ಅಚ್ಚಾ ನಾನು ಅಂತ ನಾನು ಒಬ್ಬ ಯೋಧ, ಯಾವುದೇ ಅಡಚಣೆಗಿಂತಲೂ ನಾನು ದೊಡ್ಡವನಾಗಿದ್ದೇನೆ. ಎಸ್, ನಾನು ದೊಡ್ಡವನು. ನಾನು ಒಬ್ಬ ಯೋಧ, ನಾನು ಏನೇ ನಡೆದರೂ ಸಹ ಯಶಸ್ಸು ಸಾಧಿಸ್ತೇನೆ. ನನ್ನ ಸುತ್ತ ಏನೇ ಆಗ್ಲಿ ನಾನು ಯಶಸ್ಸು ಸಾಧಿಸ್ತೇನೆ. ನಾನು ಒಬ್ಬ ಯೋಧ, ನಾನು ಎಂದಿಗೂ ಸೋಲನ್ನು ಒಪ್ಕೊಳ್ಳೋದಿಲ್ಲ. ನಾನು ಒಬ್ಬ ಯೋಧ, ನನ್ನ ಜೀವನದ ಪ್ರತಿಯೊಂದು ಕ್ಷಣವನ್ನು ನಾನೇ ಸೃಷ್ಟಿಸುತ್ತೇನೆ. ಬೇರೆಯವ್ರಿಗೆ ಅವಕಾಶ ಕೊಡಲ್ಲ, ನಾನೇ ಮಾಡೋದು. ನಾನು ಒಬ್ಬ ಯೋಧ, ನನ್ನ ಆಯ್ಕೆಗಳು ನನ್ನ ವಾಸ್ತವಿಕತೆಯನ್ನು ಆಯ್ಕೆಗಳು ರೂಪಿಸುತ್ತವೆ. ನಾನು ಒಬ್ಬ ಭಾಷೆಯನ್ನು ಯೋಧ, ರೂಪಿಸುತ್ತದೆ. ನಾನು ನನ್ನ ಒಬ್ಬ ಯೋಧ. ಪ್ರತಿಕ್ರಿಯೆ ನನ್ನ ಫಲಿತಾಂಶವನ್ನು ರೂಪಿಸುತ್ತೆ. ನನಗಾಗೋದಿಲ್ಲ ಅನ್ನೋ ಪ್ರತಿಕ್ರಿಯೆ ನನ್ನ ಮಾತೇ ಇಲ್ಲ. ಫಲಿತಾಂಶವನ್ನು ನಾನು ರೂಪಿಸುತ್ತದೆ. ಮಾಡೋದು ಅಥವಾ ಬಿಡೋದು ಕೇವಲ ನನ್ನ ಆಯ್ಕೆ. ಪ್ರಯತ್ನಿಸ್ತೇನೆ ಅನ್ನೋದಿಲ್ಲ, ನನ್ನದಾಗುವುದನ್ನುವುದೇ ಇಲ್ಲ. ಮಾಡ್ತೇನೆ ಇಲ್ಲ ಮಾಡಲ್ಲ. ನಾನು ಒಬ್ಬ ನಾನು ನನ್ನ ಯೋಧ, ಹೃದಯಕ್ಕೆ ನಾವೊಂದು ಮಾಡ್ತೇನೆ, ಇಲ್ಲೇ ಸತ್ಯನಿಷ್ಠನಾಗಿದ್ದೇನೆ. ಇದೆ ಇಲ್ಲ.
ನಾನು ಒಬ್ಬ ಯೋಧ. ಇಲ್ಲ. ನಾನು ನನ್ನ ಸತ್ಯವನ್ನು ನಾನು ಒಬ್ಬ ಸಹಾನುಭೂತಿಯಿಂದ ಯೋಧ. ಕೇಳುತ್ತೇನೆ. ನಾನು ಒಬ್ಬ ಯೋಧ. ಈ ನಾನು ನನ್ನ ಸತ್ಯವನ್ನು ಬದ್ಧತೆಯನ್ನು ಸಹಾನುಭೂತಿಯಿಂದ ಕಾಯ್ದುಕೊಳ್ಳುತ್ತೇನೆ. ನಾನು ಒಬ್ಬ ಯೋಧ. ನನ್ನ ಮಾತೇ ನಾನು ಕಾನೂನು. ಬುದ್ಧಿಯನ್ನು ಕಾಪಾಡುತ್ತೇನೆ. ನಾನು ಒಬ್ಬ ಯೋಧ. ನಾನು ನಾನು ಒಬ್ಬ ನನ್ನ ಯೋಧ. ಕಲೆಯನ್ನು ಬೋಧಿಸುತ್ತೇನೆ. ನಾನು ಒಬ್ಬ ಯೋಧ. ನನಗೆ ಎಲ್ಲ ಸಾಧ್ಯವಿದೆ ಎಂದು ನಂಬುತ್ತೇನೆ. ನಾನು ಒಬ್ಬ ಯೋಧ. ಎಲ್ಲ ನಾನು ನನ್ನ ಗುರಿಗಳನ್ನು ಸಾಧಿಸುತ್ತೇನೆ. ನಾನು ನಾನು ಒಬ್ಬ ಯೋಧ. ನಾನು ಒಬ್ಬ ಸಾಧಿಸುತ್ತೇನೆ. ಯೋಧ. ನಾನು ಒಬ್ಬ ಯೋಧ. ಒಬ್ಬ ಯೋಧ. ಒಬ್ಬ ಯೋಧ. ನಾನು ಒಬ್ಬ ಯೋಧ. ಯಾ, ಥ್ಯಾಂಕ್ ಯು, ಥ್ಯಾಂಕ್ ಯು. ಲೆಟ್ಸ್ ಡೂ ಅವರ್ ಅಪರಿಮಿತ ಸಿಗ್ನೇಚರ್ ಸ್ಟೆಪ್. 1 2 3 ಹೇಳಿ, ನಾನು ಅಪರಿಮಿತ ಹೇಳೋದು. ಓಕೆ, ಚಪ್ಪಾಳೆ ಹೊಡಿಬೇಕು. ಚಪ್ಪಾಳೆ ಅಂದ್ರೆ ಅದು ಅಕ್ಯುಪ್ರೆಷರ್. ಅದೆಲ್ಲರೂ ಎಕ್ಸ್ಪ್ಲೈನ್ ಮಾಡಿದೀನಿ ಏನ್ ಲಾಭ ಆಗಂತ. 1 2 3 ಗೋ. 1 2 3 ನಾನು ಅಪರಿಮಿತ. 1 2 3 ನಾನು ಅಪರಿಮಿತ. 1 2 3 ನಾನು ಅಪರಿಮಿತ. ನಾನು ಅಪರಿಮಿತ. ಇತಿ ಮಿತಿ ಇಲ್ಲ ನನಗೆ. ಇನ್ಫೈನೈಟ್, ಪರಿಮಿತಿ ನಿಲ್ಲದಿರೋ ಸಾಮರ್ಥ್ಯ ನನ್ನಲ್ಲಿದೆ. ಓಕೆ, ಸಮಯ ಆಗುತ್ತಾ ಇದೆ. ಸೊ ಎಲ್ಲರೂ ಕ್ಲೋಸ್ ಮಾಡ್ಕೊಳ್ಳಿ ಯುವರ್ ಐಸ್. ಮೆಡಿಟೇಷನ್ ಮಾಡೋಣ. ಮೋಸ್ಟ್ಲಿ ಮೀಟಿಂಗ್ ಟೈಮ್ ಮುಗಿಯುತ್ತೆ, ಕಟ್ ಆಗುತ್ತೆ, ಬಟ್ ಯು ಕಂಟಿನ್ಯೂ ದ ಮೆಡಿಟೇಷನ್. ಓಕೆ, ಕ್ಲೋಸ್ ಯುವರ್ ಐಸ್, ಸಿಟ್ ಸ್ಟ್ರೈಟ್. ಉಸಿರಾಟದ ಕಡೆ ಗಮನ ಇರಲಿ. ಕಣ್ಣುಗಳನ್ನು ಮುಚ್ಚಿ ಉಸಿರಾಟದ ಕಡೆ ಗಮನ ಇರಲಿ. ಇನ್ಹೇ, ಉಸಿರನ್ನು ಒಳಗಡೆ ತೆಗೆದುಕೊಳ್ಳಿ. ಎಕ್ಸೇ, ಇನ್ಹೇ, ಎಕ್ಸೇ, ಇನ್ಹೇ, ಎಕ್ಸೇ. ಉಸಿರು ಒಳಗಡೆ, ಉಸಿರು ಹೊರಗಡೆ. ಇನ್ಹೇ, ಎಕ್ಸೇ, ಇನ್ಹೇ, ಎಕ್ಸೇ, ಇನ್ಹೇ, ಎಕ್ಸೇ, ಇನ್ಹೇ, ಎಕ್ಸೇ, ಇನ್ಹೇ, ಹೋಲ್ಡ್. 1 2 3 4 5 6 7 8 9 10. ರಿಲೀಸ್. ಎಕ್ಸ್ಹೇಲ್. ಇನ್ಹೇಲ್. ಹೋಲ್ಡ್. 1 2 3 4 5 6 7 8 9 10 11 12. ರಿಲೀಸ್. ಎಕ್ಸ್ಹೇಲ್. ಇನ್ಹೇಲ್. ಹೋಲ್ಡ್. 1 2 3 4 5 6 7 8 9 10 11 12 13 14 15. ರಿಲೀಸ್. ಎಕ್ಸ್ಹೇಲ್. ಇನ್ಹೇಲ್. ಎಕ್ಸ್ಹೇಲ್. ಇನ್ಹೇಲ್. ಎಕ್ಸ್ಹೇಲ್. ಇನ್ಹೇಲ್. ಎಕ್ಸ್ಹೇಲ್. ಈಗ ನಿಮ್ಮ ಸಾಮಾನ್ಯವಾದ ಉಸಿರಾಟದ ಕಡೆ ಗಮನವನ್ನು ಕೊಡಿ.
ಈಗ ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಿದ 3 ಮುಖ್ಯ ವ್ಯಕ್ತಿ, ವಸ್ತು, ವಿಷಯ, ಘಟನೆ, ಸಂಗತಿಗಳಿಗೆ ಧನ್ಯವಾದಗಳನ್ನು ತಿಳಿಸುವ ಸಮಯ. ಇದು ಮೊದಲನೇ ಘಟನೆ ಇರಬಹುದು, ವ್ಯಕ್ತಿ ಇರಬಹುದು, ಶಕ್ತಿ ಇರಬಹುದು, ಹಳೆಯದಿರಬಹುದು, ಹೊಸದಿರಬಹುದು, ದೊಡ್ಡದಾದ ಕಾರಣವಿರಬಹುದು, ಚಿಕ್ಕದಾದ ಘಟನೆ ಇರಬಹುದು. ಇದರಿಂದ ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ತರವಾದ ಬದಲಾವಣೆಯೊಂದನ್ನು ನೀವು ಕಂಡಿರುವುದರಿಂದ ಅದಕ್ಕೆ ನಿಮ್ಮ ಕೃತಜ್ಞತೆಯನ್ನು ಸಮರ್ಪಿಸಿ. ಮತ್ತು ಆ ಘಟನೆ ಅಥವಾ ಆ ವ್ಯಕ್ತಿಯಿಂದ ನಮಗಾಗುತ್ತಿದ್ದ ಆ ಒಂದು ಲಾಭವು ಅಥವಾ ಒಳ್ಳೆಯ ಮಾತಿರಬಹುದು, ಒಳ್ಳೆಯ ಪ್ರೋತ್ಸಾಹವಿರಬಹುದು, ಸಹಾಯವಿರಬಹುದು. ಆ ಘಟನೆಯನ್ನು ಮತ್ತೊಮ್ಮೆ ನಿಮ್ಮ ಕಣ್ಣು ಮುಂದೆ ತರಿಸಿಕೊಂಡು ಪ್ರತಿಯೊಂದು ದೃಶ್ಯವನ್ನು ಮರುಸೃಷ್ಟಿಸಿ ಅನುಭವಿಸಿ. ಈಗ ಎರಡನೇ ಘಟನೆ, ವ್ಯಕ್ತಿ, ಶಕ್ತಿ, ವಿಷಯ, ವಸ್ತುಗಳಿಗೆ ಧನ್ಯವಾದಗಳನ್ನು ಹೇಳುವ ಸಮಯ. ಇದರಿಂದ ಈ ವ್ಯಕ್ತಿಯಿಂದ ನಮಗಾಗಿರುವ ಅತ್ಯಂತ ಅನುಕೂಲವನ್ನು ಹಾಗೂ ಪ್ರೋತ್ಸಾಹವನ್ನು, ಸಂತೋಷವನ್ನು ಮತ್ತೊಮ್ಮೆ ಆ ಒಂದು ಘಟನೆಯನ್ನು ಕಣ್ಣು ಮುಂದೆ ತರಿಸಿಕೊಂಡು ಅವರಿಗೂ ಸಹಿತ ನಿಮ್ಮ ಮನದಾಳದ ಧನ್ಯವಾದಗಳನ್ನು ಸಮರ್ಪಿಸಿ. ಈಗ ಮೂರನೇ ವ್ಯಕ್ತಿ, ಘಟನೆ, ಶಕ್ತಿ, ಸಂಗತಿ